ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ಇವತ್ತು ಜುಲೈ 4, 2026. ಈಗ ನಾನು ನನ್ನ ಜೊತೆಗೆ ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿ ರಮೇಶ್ ಗೌಡ್ರಿದ್ದಾರೆ, ಮಂಡ್ಯ ಉಸ್ತುವಾರಿ. ಜೊತೆಗೆ ನಮ್ಮ ಪಕ್ಷದ ಸೈನಿಕರಾದಂತಹ ಮೆಹಬೂಬ್ ಪಾಷಾ ಅವರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ. ನಾವು ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡು ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದೀವಿ. ಇವತ್ತಿನ ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿ ಬಹಳ ಚೆನ್ನಾಗಾಯ್ತು. ಆರಂಭದಲ್ಲಿ ಎಲ್ಲ ಒಂದು 15-20 ಜನ ಪತ್ರಕರ್ತರು ಬಂದಿದ್ರು. ಮಳವಳ್ಳಿ ಚಲೋ ವಿಚಾರವಾಗಿ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೊನ್ನೆ ಮಳವಳ್ಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಗೂಂಡಾಗಳು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರಲ್ಲ, ಅವರು ನರೇಂದ್ರ ಸ್ವಾಮಿ ಚೇಲಾಗಳು ಅಂತ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾ ಇದ್ದಾರೆ ಮಳವಳ್ಳಿಯಲ್ಲಿ. ಅದು ಒಟ್ಟಿನಲ್ಲಿ ಅವ್ರ ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ ಚೇಲಾಗಳು ಅಂದ್ರೆ ಅವರು ಕಾಂಗ್ರೆಸ್ನವರೇ ಇವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಕಾಂಗ್ರೆಸ್ ಗೂಂಡಾಗಳು ಮೊನ್ನೆ ಪೊಲೀಸರ ಸಮಕ್ಷಮದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ದೀಪಕ್ ರವರ ಕತ್ತಿನ ಪಟ್ಟಿ ಹಿಡಿದು ಎಳೆದಾಡಿ ಬೇರೆ ಹೆಣ್ಮಕ್ಳನ್ನೆಲ್ಲ ತಳ್ಳಿ ಗಲಾಟೆ ಎಬ್ಬಿಸಿ ದಾಂಧಲೆ ಮಾಡಿ ಈಗ ಅವರು ಆರಾಮಾಗಿದ್ದಾರೆ. ಆದ್ರೆ ಪೊಲೀಸರು ನಮ್ಮವ್ರನ್ನ ಅವತ್ತೇ ಹೇಳ್ಕೊಂಡು ಹೋಗಿ ಡಿಟೈನ್ ಮಾಡಿ ಕೊನೆಗೆ FIR ಹಾಕಿದೀವಿ, ಅದ್ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ತರ ಪೊಲೀಸರು ಕಳ್ಳರಿಗೇನೆ ಬೆಂಬಲಿಸಿರುವಂತಹ ಅಥವಾ ದಾಂಧಲೆ ಮಾಡುವಂತಹ ಗೂಂಡಾಗಳಿಗೆ ಬೆಂಬಲಿಸಿರುವಂತದನ್ನ ಖಂಡಿಸಿ ಇವತ್ತು ನಾನು ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದೆ. ನನ್ನ ಜೊತೆಗೆ ನಮ್ಮ ಪಕ್ಷದ ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಇದ್ರು. ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮಹದೇವಮ್ಮ, ಮತ್ತೆ ಮಂಡ್ಯ ಜಿಲ್ಲೆಯ ಯುವಘಟಕದ ಅಧ್ಯಕ್ಷೆ ಆಗಿರುವಂತಹ ದೀಪಿಕಾ, ಇನ್ನೊಬ್ಬರು ಮಾಜಿ ಮಹಿಳಾ ಘಟಕದ ಅಧ್ಯಕ್ಷೆ ಚಿಕ್ಕೆಂಪಮ್ಮ ಸೇರಿದಂತೆ ಮತ್ತೆ ರೈತ ಕನ್ನಡಪರ ಹೋರಾಟಗಾರರಾಗಿರುವಂತಹ ರಾಜೇಗೌಡರು ಇವತ್ತು ನನ್ನ ಜೊತೆಗೆ ವೇದಿಕೆಯಲ್ಲಿದ್ದರು. ಬಹಳ ಚೆನ್ನಾಗಾಯ್ತು. ನಾನು ಒಂದು 15-20-25 ನಿಮಿಷ ವಿಸ್ತಾರವಾಗಿ ಮೊನ್ನೆ ನಡೆದಂತಹ ಘಟನೆ, ಮಳವಳ್ಳಿ ಚಲೋದಲ್ಲಿ ಪೊಲೀಸರು ನಡ್ಕೊಂಡಂತಹ ರೀತಿ, ಅಲ್ಲಿ ವಿಶೇಷವಾಗಿ ನರೇಂದ್ರ ಸ್ವಾಮಿ ಅವರು ಸರ್ಕಾರಿ ಅಧಿಕಾರಿಗಳಿಗೆ ಕೊಡ್ತಾ ಇರುವಂತಹ ಕುಮ್ಮಕ್ಕು, ಮತ್ತೆ ಅಲ್ಲಿ ನಾವು ಹೋಗಿರುವಂತಹದ್ದು ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡಿ, ಅದರ ಜೊತೆಗೆ ಅಲ್ಲೊಂದು ಪಾರದರ್ಶಕತೆಯಿಂದ ಕೂಡಿರುವಂತಹ ಆಡಳಿತ ಕೊಡಿ, ಲಂಚ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಅಂತ. ಅದನ್ನ ನಿಲ್ಲಿಸಿದ್ರೆ ನರೇಂದ್ರ ಸ್ವಾಮಿ ಅವರಿಗೆ ಏನ್ ಕಷ್ಟ, ಖುಷಿ ಆಗ್ಬೇಕು ಅವರು. ಆದ್ರೆ ನರೇಂದ್ರ ಸ್ವಾಮಿ ಅವರು ಅಧಿಕಾರಿಗಳನ್ನ ಬಿಟ್ಟು ಮತ್ತೆ ಕೆಲವು ಅಧಿಕಾರಿಗಳು ನರೇಂದ್ರ ಸ್ವಾಮಿ ಅವರ ಕಡೆಯವರ ಗೂಂಡಾಗಳನ್ನ ಚೇರಗಳನ್ನ ಕರೆಸ್ಕೊಂಡು ಅಲ್ಲಿ ದಬ್ಬಾಳಿಕೆ ಮಾಡಿದ್ದನ್ನ, ದಾಂಧಲೆ ಮಾಡಿದ್ದನ್ನ ನೀವೆಲ್ಲ ವಿಡಿಯೋದಲ್ಲಿ ರಾಜ್ಯದ ಲಕ್ಷಾಂತರ ಜನ ಮೊನ್ನೆ ನಡೆದಂತ ಘಟನೆಯನ್ನ ನೋಡಿದ್ದೀರಾ. ಸೊ ಅದನ್ನ ಮಾತಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂತ ಯಾವುದೇ ದಾಂಧಲೆಗೆ ಎದುರೋದಿಲ್ಲ. ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರ ಮೇಲೆ ಕೈ ಮಾಡಿದಂತಹ ಯಾವೊಬ್ಬ ರಾಜಕಾರಣಿಗಳು ಅಥವಾ ಅವರ ಚೇಲಾಗಳು ಅವ್ರಿಗೆ ಒಳ್ಳೇದಾಗಿಲ್ಲ ಅಂತ ಕೆಲವೊಂದೆಷ್ಟೆಲ್ಲ ವಿಚಾರಗಳನ್ನ ವಿಸ್ತಾರವಾಗಿ ಹೇಳಿದೆ. ಅದಾದ ನಂತರ ಒಂದಷ್ಟು ಜನ 15-20 ಜನ ಮೇಲೆ ಇದ್ರು ಪತ್ರಕರ್ತರು. ಅದರಲ್ಲಿ ಒಂದು 3+1, ಯಾಕಂದ್ರೆ ಅದರಲ್ಲಿ 3 ಪತ್ರಕರ್ತರು, ಒಬ್ಬ ಪತ್ರಕರ್ತ ಅಲ್ಲ. ಈ 3+1 4 ಜನ. ಅದರಲ್ಲಿ ಒಬ್ಬ ಒಂದು ದೊಡ್ಡ ಪತ್ರಿಕೆಯ ವರದಿಗಾರ ಆತ, ಸಣ್ಣ ಪತ್ರಿಕೆಯ ವರದಿಗಾರ ಏನೂ ಅಲ್ಲ. ಆ ಮೂರ್ಖ ಇದೇ ಮೊದಲ ಸಲ ಅಲ್ಲ, ಹಿಂದಿನ ಪತ್ರಿಕಾಗೋಷ್ಠಿಯಲ್ಲೂ ನೋಡಿ, ಮೊನ್ನೆ ಒಂದು 15-20 ದಿವಸ ರಾಜ್ಯಾದ್ಯಂತ ರಸಗೊಬ್ಬರ ವ್ಯಾಪಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮ, ರೈತರಿಗೆ ಮಾಡ್ತಾ ಇರುವಂತಹ ಮೋಸದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಗಳನ್ನ ಮತ್ತು ಅಭಿಯಾನಗಳನ್ನ ಮಾಡ್ತಾ ಇದ್ವಿ. ಆ ರಸಗೊಬ್ಬರವನ್ನ ಅಕ್ರಮವಾಗಿ ರೈತರಿಗೆ ಮಾರ್ತಾ ಇದ್ದಾರೆ, ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ವಂಚಿಸ್ತಾ ಇದ್ದಾರೆ. ಇದನ್ನ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ, ಅದನ್ನು ನಿಲ್ಲಿಸುವಂತಹದ್ದು. ಹಾಗಾಗಿ ಈ ಕೂಡಲೇ ಸರ್ಕಾರಿ ಅಧಿಕಾರಿಗಳು ಈ ವಿಚಾರವಾಗಿ ಕ್ರಮ ತೆಗೆದುಕೊಂಡು ರಸಗೊಬ್ಬರ ಮಾರಾಟಗಾರರ ಅಂಗಡಿಗಳ ಹತ್ರ ಹೋಗಿ ಅವರು ರೈಡ್ ಮಾಡಿ ಅದನ್ನ ನಿಲ್ಲಿಸಿ ರೈತರಿಗೆ MRP ದರಕ್ಕೇನೆ, ಕಾನೂನುಬದ್ಧವಾಗಿ MRP ದರಕ್ಕೇನೆ ಸಿಗುವ ಹಾಗೆ ಮಾಡಿ, ಮತ್ತೆ ಯಾವುದೇ ತರಹದ ಲಿಂಕ್ ಪ್ರಾಡಕ್ಟ್ಗಳನ್ನ ಅಟ್ಯಾಚ್ ಮಾಡಬಾರದು, ಅದು ಕಾನೂನು ಬಾಹಿರ, ಅದನ್ನ ಖಾತ್ರಿ ಮಾಡಿ ಅಂತ ಮಾಡ್ತಾ ಇರುವಂತಹ ಹೋರಾಟ ಮತ್ತು ಅಭಿಯಾನ. ಆ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡ್ತಿರುವಾಗ ಈ ಪ್ರಭೃತಿ ಅವನು ಯಾವ್ದೋ ಅಂತಲ್ಲ, ಒಂದು ಒಳ್ಳೆ ಪತ್ರಿಕೆ, ಒಂದ್ ಸ್ವಲ್ಪ ಗೌರವ ಘನತೆ ನೋಡ್ಸ್ಕೊಂಡು ಬಂದಿರುವಂತಹ ರಾಜ್ಯ ಮಟ್ಟದ ಪತ್ರಿಕೆ, ಹಲವು ದಶಕಗಳ ಇತಿಹಾಸ ಇರುವಂತಹ ಪತ್ರಿಕೆ. ಆ ಪತ್ರಿಕೆಯ ವರದಿಗಾರನಂತೆ ಈತ. ನೀವ್ ಯಾಕೆ ರಸಗೊಬ್ಬರ ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಸಾವಯವ ಕೃಷಿ ಯಾಕೆ ಮಾಡಬಾರ್ದು ಅಂತೀರಾ? ಸುಭಾಷ್ ಪಾಳೇಕರ್ ಬಗ್ಗೆ ಯಾಕೆ ಮಾಡಬಾರ್ದು ಅಂತೀರಾ? ರಸಗೊಬ್ಬರನೇ ನಿಲ್ಲಿಸದೆ ತಿಪ್ಪೆಗೊಬ್ಬರ ಹಾಕ್ಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ? ಪ್ರಶ್ನೆ ಇರುವಂತಹದ್ದು, ಸರ್ಕಾರ ಸಬ್ಸಿಡಿ ದರದಲ್ಲಿ ಮಾರಾಟಗಾರರಿಗೆ ಕೊಟ್ಟು ಆ MRP ದರಕ್ಕೇನೆ ಮಾರಾಟ ಮಾಡಿ ಅಂತ ಕೊಟ್ಟಿರುವಂತಹ ರಸಗೊಬ್ಬರದ ಬಗ್ಗೆ. ಇಲ್ಲಿ ಇದು ಸಂವಾದ ಅಲ್ಲ, ವರ್ಕ್ಶಾಪ್ ಅಲ್ಲ, ಡಿಬೇಟ್ ಅಲ್ಲ.
ಇಲ್ಲಿ ಸರ್ಕಾರದ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕರ್ತವ್ಯ ಭ್ರಷ್ಟತೆ ಮತ್ತು ಖಾಸಗಿ ರಸಗೊಬ್ಬರ ಮಾರಾಟಗಾರರು ಮಾಡ್ತಾ ಇರುವಂತಹ ಮೋಸದ ಬಗ್ಗೆ ಇಷ್ಟೇ ಇರುವಂತಹದ್ದು ವಿಚಾರ. ಇದ್ರ ಬಗ್ಗೆ ಆಧಾರ ಸಹಿತವಾಗಿ ಪತ್ರಿಕಾಗೋಷ್ಠಿ ಮಾಡಿದಾಗ ಪ್ರಶ್ನೆ ಏನಿರಬೇಕು, ಇಲ್ಲಿ ಎಂತಹದ್ದಾಗ್ತಾ ಇದೆ, ನಿಮ್ಮ ಪ್ರಕಾರ ಯಾರು ಎಲ್ಲಿ ಮಾಡ್ತಾ ಇದಾರೆ ಅಂತಿದೆ, ಈಗ ನಿಮಗೆ ಖಾತ್ರಿ ಇದೆಯಾ, ಇದರಲ್ಲಿ ಸರ್ಕಾರದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಖಾತ್ರಿ ಇದೆಯಾ, ಅಥವಾ ಈಗ ಮಂಡ್ಯದಲ್ಲೇ ಮಾಡ್ತಾ ಇದ್ದೀರಾ, ಮಂಡ್ಯ ತಾಲೂಕಿನ ಯಾವ್ಯಾವ ರಸಗೊಬ್ಬರ ಮಾರಾಟಗಾರರು ಈ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಮತ್ತೆ ಇದರಿಂದಾಗಿ ಏನ್ ಸಮಸ್ಯೆಗಳು ಉಂಟಾಗುತ್ತೆ, ಹೀಗೆ ಅದು ಸುತ್ತಮುತ್ತ ಇರಬೇಕೆ ಹೊರತು ರಸಗೊಬ್ಬರ ಮಾರಾಟವನ್ನ ನೀವು ಯಾಕೆ ಪ್ರೋತ್ಸಾಹ ಎಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಪ್ರೋತ್ಸಾಹ ಮಾಡೋದಾದ್ರೂ ವಿಚಾರ ಏನಿಲ್ಲಿ. ಇಂತಹ ಅಯೋಗ್ಯ ಪ್ರಶ್ನೆಗಳು ನಾಲಾಯಕ ಪತ್ರಕರ್ತರು, ಪತ್ರಿಕಾ ಧರ್ಮದ ಪತ್ರಿಕಾ ವೃತ್ತಿಯ ಓನಾಮ ಗೊತ್ತಿಲ್ಲದ ತಮ್ಮ ಯಾವುದೋ ಒಂದು ಹೆಚ್ಚುಗಾರಿಕೆಯನ್ನ ತೋರಿಸ್ಕೊಳ್ಳೋದಕ್ಕೆ ಜ್ಞಾನ ಪ್ರದರ್ಶನದ ವೇದಿಕೆಯನ್ನಾಗಿ ಪತ್ರಕರ್ತರು ಈ ಪತ್ರಿಕಾಗೋಷ್ಠಿಗಳನ್ನ ಬಳಸ್ಕೊಳ್ತಾರೆ. ನಮಗೆ ಗೊತ್ತಿದೆ, ನಾನಂತೂ ನೋಡಿದ್ದೀನಿ, ನಮ್ಮ ಎಷ್ಟೋ ಬಹುತೇಕ ರಾಜಕಾರಣಿಗಳಿಗೆ ಒಂದು ಪತ್ರಿಕಾಗೋಷ್ಠಿಯನ್ನ ನಿರ್ವಹಿಸೋದೇ ಗೊತ್ತಿಲ್ಲ. ಮತ್ತೆ ಅನೇಕ ಪತ್ರಕರ್ತರಿಗೆ ನಾನು ನೂರಾರು ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದೀನಿ. ನಮ್ಮ ರಾಜ್ಯದ ಹಲವು ಕಡೆಗಳಲ್ಲಿ ಒಳ್ಳೆ ಪತ್ರಕರ್ತರು ಬಹುತೇಕರಿದ್ದಾರೆ. ಬಹುತೇಕರು ಎಷ್ಟು ಕೇಳಬೇಕು ಅಷ್ಟು ಕೇಳಿ ಸುಮ್ಮನೆ ಆಗ್ತಾರೆ. ಯಾವ ಪ್ರಶ್ನೆ ಕೇಳಬೇಕು, ಯಾಕೆ ಕೇಳಬೇಕು ಅನ್ನೋದು ಗೊತ್ತಿಲ್ಲದಂತಹ ಜನರು ಅನೇಕರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಜ್ಞಾನ ಪ್ರದರ್ಶನ ಮಾಡಿ ಇತರ ಪತ್ರಕರ್ತರ ಮುಂದೆ ತಾವು ಅಜ್ಞಾನಿಗಳನ್ನು ತೋರಿಸ್ಕೊಳ್ಳೋದು ಅಲ್ಲದೆ ಸಮಾಜದ ಮುಂದೇನೂ ಅವ್ರ ಅಜ್ಞಾನಿಗಳು ಅಂತ ತೋರಿಸ್ಕೊಳ್ತಾರೆ. ಇದೇ ಕಾರಣದಿಂದಾಗಿನೇ ಜ್ಞಾಪಕ ಇಟ್ಕೊಳ್ಳಿ, ಪತ್ರಕರ್ತರ ಅಜ್ಞಾನ ಅಯೋಗ್ಯತೆ ಗೊತ್ತಾಗಬಾರದು ಅಂತೇಳಿನೇ ಇವತ್ತು ಅನೇಕ ಕಡೆಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಪತ್ರಕರ್ತರು ಅಲ್ಲದೆ ಇರುವಂತವ್ರು. ಈಗ ನಾವು ಪತ್ರಿಕಾಗೋಷ್ಠಿ ಮಾಡಿದಾಗ ನಾವು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಲೈವ್ ಮಾಡೋದಕ್ಕೆ ಬಿಡೋದಿಲ್ಲ ಪತ್ರಕರ್ತರು. ಯಾಕೆ? ಅಲ್ಲೇನಾದ್ರೂ ಆದಾಗ ಇನ್ನೊಂದೇನಾದ್ರೂ ಆದಾಗ ನಮ್ಮ ಅಜ್ಞಾನ ಗೊತ್ತಾಗ್ಬಿಡುತ್ತೆ ಅಂತಲೋ ಅಥವಾ ಬೇರೆ ಬೇರೆ ಯಾವ ಕಾರಣಗಳೋ ಗೊತ್ತಿಲ್ಲ, ಅನೇಕ ಕಡೆಗಳಲ್ಲಿ ಬಿಡ್ತಾರೆ, ಎಷ್ಟೋ ಕಡೆಗಳಲ್ಲಿ ಬಿಡೋದಿಲ್ಲ. ಬಿಡೋರು ಯಾಕೆ ಬಿಡ್ತಾರೆ? ಪತ್ರಿಕಾ ಭವನವನ್ನ ಬುಕ್ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋವಾಗ ನೀವು ವಿಡಿಯೋನಾದ್ರೂ ಮಾಡ್ಕೊಳ್ಳಿ, ಲೈವ್ ಆದ್ರೂ ಮಾಡ್ಕೊಳ್ಳಿ ಅಂತ ಕೆಲವು ಕಡೆಗಳಲ್ಲಿ ಬಿಡ್ತಾರೆ. ಕೆಲವು ಕಡೆಗಳಲ್ಲಿ ಯಾಕೆ ಬಿಡೋದಿಲ್ಲ? ಯಾಕೆ? ಇದು ಯೋಚನೆ ಮಾಡಬೇಕಾಗಿರೋದು. ಪತ್ರಿಕಾಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂತವನ ಹಕ್ಕು ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳಬೇಕಾಗಿದೆ. ಇರ್ಲಿ, ಈ ಹೊತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಈ ಪ್ರವೃತ್ತಿ ಮೊನ್ನೆ ಅದೇ ರಸಗೊಬ್ಬರದ ವಿಚಾರವಾಗಿ ನೀವು ರಸಗೊಬ್ಬರ ವ್ಯಾಪಾರದ ಬಗ್ಗೆ ಯಾಕೆ ಮಾಡ್ತಾ ಇದ್ದೀರಾ? ಅದು ಸಾವಯವ ಕೃಷಿ ಬಗ್ಗೆ ನೀವು ಮಾತಾಡಬೇಕು. ಒಂದು ರಾಜಕೀಯ ಪಕ್ಷವಾಗಿ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರ, ಅಕ್ರಮ, ಭ್ರಷ್ಟಾಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ತಿರುವಾಗ ಈ ಮೂರ್ಖ ಇಂತಹ ಪ್ರಶ್ನೆಯನ್ನ ಕೇಳಿದ್ನಂತೆ. ಇವತ್ತು ಅದೇ ಮೂರ್ಖ ಮೊದಲ ಪ್ರಶ್ನೆ ಇವತ್ತು ಆತ ಕೇಳಿದ್ದು, ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಹೋರಾಟ ಮಾಡ್ತಾ ಇರೋ ರೀತಿ ಸರಿ ಇಲ್ಲ, ನೀವು ಕಾನೂನು ಬಾಹಿರವಾಗಿ ನಡ್ಕೊಳ್ತಾ ಇದ್ದೀರಾ, ನೀವು ಸರ್ಕಾರಿ ಕಚೇರಿಗಳಿಗೆ ಇನ್ನು ಅವನು ಸೇರಿದಂತೆ ಆಮೇಲೆ ಇನ್ನೊಂದಿಬ್ಬರು ಅವರು ಮಾತಾಡೋರು ದಾಳಿ ಮಾಡ್ತೀರಾ. ಈ ಮೂರ್ಖರಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಸೆಕ್ಷನ್ ಇದು ಏನು ಆರ್ಟಿಕಲ್ 19(1)A ನಲ್ಲಿದೆ, 1B ನಲ್ಲಿ ಫ್ರೀಡಮ್ ಟು ಅಸೆಂಬಲ್, ಶಾಂತಿಯುತವಾಗಿ ನಾವು ಗುಂಪುಗೂಡುವುದು, ನ್ಯಾಯ ಕೇಳುವುದು, ಪ್ರಶ್ನೆ ಮಾಡುವುದು ಸಹ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಅಡಕವಾಗಿದೆ ಅನ್ನುವಂತಹ ಜ್ಞಾನವೇ ಇಲ್ಲ ಇವರಿಗೆ. ನಾವು ಹೋರಾಟ ಹೇಗೆ ಅಂದ್ರೆ, ಈಗ ಒಂದು 50, 100, 500 ಜನನ ಬೇರೆ JCB ಪಕ್ಷದವರು ಅವರು ಸೇರಿಸ್ತಾರಲ್ವಾ, ಬಿರಿಯಾನಿ ತಿನ್ಸಿ ಏನೋ ಕೊಟ್ಟು ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಮಾಡಿ ಅಲ್ಲೊಂದು ಪ್ರೆಸ್ನೋ ಇದು ಕೊಟ್ಬಿಟ್ಟು ಏನೋ ಒಂದು ಲೆಟರ್ ಕೊಟ್ಟು ಫೋಟೋ ಇಡಿಸ್ಕೊಂಡು ಕೈ ಮುಗಿದು ಅಧಿಕಾರಿಗಳಿಗೆ ಅವ್ರಿಗೆ ಮಸ್ಕಾಗಿರಿ ಮಾಡ್ಕೊಂಡು ಹೋಗ್ಬಿಡ್ತಾರಲ್ವಾ, ಆ ತರಹದ ಹೋರಾಟ ಅದು ಹೋರಾಟ ಇವ್ರ ಪ್ರಕಾರ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮಗೆ ಇವತ್ತು ವ್ಯವಸ್ಥೆ ಕೆಟ್ಟಿರುವಂತಹ ಸಂದರ್ಭದಲ್ಲಿ ನಾವು ಸಂತ್ರಸ್ತರನ್ನ ನಾವೇ ಸಂತ್ರಸ್ತರಾಗಿದ್ದೀವಿ, ಮತ್ತೆ ಇನ್ನೊಂದಷ್ಟು ಸಂತ್ರಸ್ತರನ್ನ ಸೇರಿಸಿಕೊಂಡು ಸರ್ಕಾರಿ ಕಚೇರಿಗೆ, ಸಾರ್ವಜನಿಕ ಸ್ಥಳ, ಅದು ಯಾರಪ್ಪನ ಆಸ್ತಿ ಅಲ್ಲ. ಅವನೊಬ್ಬ ಮೂರ್ಖ ಮೊನ್ನೆ ಕೇಳದ್ನಂತೆ, ಮೂರ್ಖ ನೀವ್ಯಾರು ಇಲ್ಲಿ ಬಂದು ಮಳವಳ್ಳಿ ಮಾಡೋದಿಕ್ಕೆ ಅಂತ. ಇನ್ಸ್ಪೆಕ್ಟರ್ ಅವನ ಇನ್ಸ್ಪೆಕ್ಟರ್ ಅಂತೆ, ಅವನಿಗೆ ಸಂವಿಧಾನದ ಪ್ರಜ್ಞೆನೆ ಸಂವಿಧಾನದ ಪಾಠವೇ ಆಗಿಲ್ಲ ಮೂರ್ಖನಿಗೆ. ಆ ಇನ್ಸ್ಪೆಕ್ಟರ್ಗೆ, ಮಳವಳ್ಳಿಯ ಇನ್ಸ್ಪೆಕ್ಟರ್ ಅವನು ನೀವ್ಯಾಕ್ರಿ ಬೇರೆ ಬೇರೆ ಕಡೆ ಇಲ್ಲಿ ಬರ್ತೀರಾ ಅಂತ ಕೇಳ್ತಾನಂತೆ. ಬೇರೆ ಬೇರೆ ಕಡೆ ರಾಜ್ಯದಲ್ಲ ದೇಶದಲ್ಲಿ ನಾವು ಎಲ್ಲೇ ಹೋಗಿ ಅನ್ಯಾಯದ ವಿರುದ್ಧ ಪ್ರತಿಭಟಿಸಬಹುದು, ಧರಣಿ ಮಾಡಬಹುದು, ಈ ದೇಶದ ರಾಷ್ಟ್ರಪತಿಯನ್ನು ಪ್ರಶ್ನಿಸಬಹುದು, ಮುಖ್ಯ ನ್ಯಾಯಮೂರ್ತಿಯನ್ನು ಪ್ರಶ್ನಿಸಬಹುದು, ಪ್ರಧಾನಮಂತ್ರಿಯನ್ನು ಪ್ರಶ್ನಿಸಬಹುದು. ಅದಕ್ಕೆ ನಮ್ಮಲ್ಲಿ ಮೂಲಭೂತ ಹಕ್ಕುಗಳಿದೆ ಅನ್ನುವಂತ ಪ್ರಜ್ಞೆ ಇಲ್ಲದಂತಹ ಒಬ್ಬ ಅಯೋಗ್ಯ ಗುಲಾಮ ಅವನು, ಆ ಇನ್ಸ್ಪೆಕ್ಟರ್. ಇಂಥವರೆಲ್ಲ ನಮ್ಮ ಗೃಹ ಇಲಾಖೆಯಲ್ಲಿ ನಮ್ಮ ರಾಜ್ಯದ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದಿಕ್ಕೆ ಕಾವಲುಗಾರರಾಗಿ, ರಕ್ಷಕರಾಗಿ ನೇಮಕವಾಗಿದ್ದಾರೆ. ಆಹಾಹಾ, ಬೋಲೋ ಭಾರತ್ ಮಾತಾ ಕಿ. ಇಂತಹ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ, ನೀವು ಮಾಡ್ತಾ ಇರೋದು ಕಾನೂನು ಬಾಹಿರ, ನೀವು ಸರ್ಕಾರಿ ಕಚೇರಿಗಳಿಗೆ ಏಕಾಏಕಿ ನುಗ್ತೀರಾ, ದಾಳಿ ಮಾಡ್ತೀರಾ,
ಸಾರ್ವಜನಿಕವಾಗಿ ಶಾಂತಿಯುತವಾಗಿ ವಿಡಿಯೋ ಹಿಡ್ಕೊಂಡು ಸಾರ್ವಜನಿಕ ಸ್ಥಳಕ್ಕೆ ಹೋಗುವಂತಹದ್ದು ಅಪರಾಧವಲ್ಲ. ಓ ಮೂರ್ಖ, ಅವಿವೇಕಿ, ನೀನೊಬ್ಬ ಪತ್ರಕರ್ತ ಅಂತ ಯಾರು ಹೇಳಿದ್ರು ನಿನಗೆ? ಇದನ್ನ ಸರಿ, ನಿಮ್ಮ ಪ್ರಶ್ನೆ ಕೇಳಿ, ಸಲಹೆ ಬೇಡ. ನಾವು ಹೋರಾಟ ಹೇಗ್ ಮಾಡಬೇಕು ಹಾಗೆ ಮಾಡ್ತಾ ಇದ್ದೀವಿ. ನಮಗೆ ಕಾನೂನು ಅದು ತಪ್ಪಿದ್ರೆ ಕೋರ್ಟ್ ತೀರ್ಮಾನ ಕೊಡುತ್ತೆ. ನಿಮ್ಮ ಪ್ರಶ್ನೆ ಕೇಳಿ ಅಂದ್ರೆ ಇಲ್ಲ, ಆತನಿಗೆ ರವಿಕೃಷ್ಣಾರೆಡ್ಡಿ, KRS ಪಾರ್ಟಿ ಇವ್ರು ಮಾಡ್ತಾ ಇರುವಂತಹದ್ದು ಕಾನೂನು ಬಾಹಿರ ಹೋರಾಟ, ಇದನ್ನ ಸಾಬೀತು ಮಾಡಬೇಕು, ಇದನ್ನ ಹೇಳ್ಬೇಕು. ಅದನ್ನೇ ಏನು ಅದ್ಯಾವುದೋ ಒಬ್ಬ ಒಂದು ಕತೆ ಜೋಕು ಈ ಸಂದರ್ಭದಲ್ಲಿ. ಒಬ್ಬ ಹುಡುಗ ತೆಂಗಿನ ಮರದ ಬಗ್ಗೆ ಇವತ್ತು ಪ್ರಶ್ನೆ ಬರುತ್ತೆ ಅನ್ಕೊಂಡು ತೆಂಗಿನ ಮರದ ಬಗ್ಗೆ ಓದ್ಕೊಂಡು ಹೋಗ್ಬಿಟ್ಟಿರ್ತಾನಂತೆ. ಆ ತೆಂಗಿನ ಒಂದು ಪ್ರಬಂಧ ಬರೀಬೇಕು ಎಕ್ಸಾಮ್ ಅಲ್ಲಿ. ತೆಂಗಿನ ಮರದ ಬದಲು ಹಸುವಿನ ಬಗ್ಗೆ ಬಂದ್ಬಿಟ್ಟಿರುತ್ತೆ ಪ್ರಶ್ನೆ. ಬಹಳ ಬುದ್ಧಿವಂತ, ಚಾಣಾಕ್ಷ. ಸೊ ಇವನೇನ್ ಮಾಡ್ತಾನೆ, ಹಸುವನ್ನು ಕಾಮಧೇನು ಎನ್ನುತ್ತಾರೆ, ಹಸುವನ್ನು ಮನೆಗಳ ಮುಂದೆ ಇದ್ದು ತೆಂಗಿನ ಮರಕ್ಕೆ ಕಟ್ಟಿ ಹಾಕುತ್ತಾರೆ. ತೆಂಗಿನ ಮರ, ಈಗ ಶುರುವಾಯ್ತು ಒಂದು ತೆಂಗಿನ ಮರದ ಕತೆ ಅಷ್ಟೇ. ಹಸು ಅಲ್ಲಿ ಮುಗಿದೋಯ್ತು, ಹಸುವನ್ನು ತೆಂಗಿನ ಮರಕ್ಕೆ ಕಟ್ಟಿ ಹಾಕುತ್ತಾರೆ. ಈಗ ತೆಂಗಿನ ಮರ ಇಷ್ಟು ಕಲ್ಪವೃಕ್ಷ, ನಾರಿಕೇಳ, ಏನೇನೇನೇನೋ ತೆಂಗಿನ ಮರದ ಪ್ರಬಂಧ ಬರ್ದ. ಆ ತರಕ್ಕೆ ಆಯ್ತಾ, ಎಲ್ಲಿ ಹೋದ್ರು ಅಲ್ಲಿ ಬಂದು KRS ಪಕ್ಷದವರು ಮಾಡ್ತಿರೋದೇ ತಪ್ಪು ಅಂತ. ಅದಕ್ಕೆ ಇನ್ನೊಬ್ರು ತಾಳಮೇಳ ಹುಟ್ಕೊಂಡ್ರು. ಅದ್ರ ಜೊತೆ ಇನ್ನೊಬ್ಬ ಇದ್ದ, ಆತ ಎಷ್ಟು ಆತನ ಮೇಲೆ ಇವತ್ತು ನಾವು ಮನಸ್ಸು ಮಾಡಿದ್ರೆ ಈಗಲೂ ಮಾಡ್ತೀವಿ, ಇಲ್ಲ ಅಂತಲ್ಲ, ಮಾಡಬಹುದು. ಜಾತಿ ನಿಂದನೆ ಕೇಸ್ ಇವತ್ತೇ ಆಗ್ಬೇಕಾಗಿತ್ತು. ಆತ ನಿವೃತ್ತ ಸರ್ಕಾರಿ ನೌಕರನಂತೆ. ಆತ ಯಾವುದೋ ಏನೋ ಪತ್ರಿಕೆ ನಡೆಸ್ತಾನೋ ಏನೋ. ನಮ್ಮನ್ನ ಪತ್ರಿಕಾಗೋಷ್ಠಿ ಮುಗಿತಿದ್ದಾಗ ಆತನಿಗೆ ಏನೋ ಸಂದರ್ಭದಲ್ಲಿ ನಿಮ್ಮ ಸಂಘದ ರಿಜಿಸ್ಟ್ರೇಷನ್ ಬರೆದಿಲ್ಲ, ರಿಜಿಸ್ಟ್ರೇಷನ್ ನಂಬರ್ ಏನು ಅಂತ ಕೇಳ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂತ ಹೆಸರನ್ನೂ ಕೇಳಿಲ್ಲದಂತಹ ಪತ್ರಕರ್ತ ಮಂಡ್ಯದಲ್ಲಿದ್ದಾನೆ. ಬೇರೆ ಎಲ್ಲೆಲ್ಲೋ ಇರಬಹುದು, ಇಲ್ಲ ಅಂತ ಹೇಳಲ್ಲ, ಆದ್ರೆ ಮಂಡ್ಯದಲ್ಲೂ ಇದ್ದಾನೆ. ಮೊದಲ ಸಾಲಿನಲ್ಲಿ ಕೂತಿದ್ದ ಅವನು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂಥದ್ದು ಸಂಘಟನೆಯೋ ಪಕ್ಷವೋ ಅಂತ ಗೊತ್ತಿಲ್ಲ. ನಿಮ್ಮ ಸಂಘಟನೆಯ ರಿಜಿಸ್ಟ್ರೇಷನ್, ನಿಮ್ಮ ಸಂಘ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತಾನೆ. ಇದೊಂದು ರಾಜಕೀಯ ಪಕ್ಷ, ಚುನಾವಣೆಗಳು ನಡೆಸ್ತಾ ಇದೆ, ಅಭಿಯಾನಗಳು ಮಾಡ್ತಾ ಇದೆ. ನಿನ್ನೆ ಏನ್ ಆಗಿದೆ ಎಲ್ಲ ನಾನು ಹೇಳಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರ ಮೇಲೆ ನಿನ್ನೆ ಮೊನ್ನೆಯಲ್ಲಿ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಗುಂಡಾಗಳು ಹಲ್ಲೆ ಮಾಡಿದ್ರು ಅಂತೆಲ್ಲ ಹೇಳಿದ್ದೀನಿ. ಆದ್ರೂ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮನಿಗೂ ಸೀತೆಗೂ ಏನ್ ಸಂಬಂಧ ಅಂದ್ರಲ್ವಾ? ಅವರಿಗಿಂತ ಅವಿವೇಕಿ ಇವನು. ಇವ್ರು ಯಾರಿಗೂ ನಂಗೆ ಮರ್ಯಾದೆ ಕೊಡಬೇಕು ಅಂತ ಅನ್ನಿಸ್ತಾ ಕೊಡೋದಿಲ್ಲ. ನಾನು ಏನ್ ಹೇಳ್ತಾನೆ, ನಿಮ್ಮ ಸಂಘ ರಿಜಿಸ್ಟರ್ ಆಗಿದೆಯಾ, ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿ, ರಿಜಿಸ್ಟ್ರೇಷನ್ ನಂಬರ್ ಯಾಕೆ ಹಾಕಿಲ್ಲ ಅಂತಾನೆ. ಇಂಥವ್ರನ್ನೆಲ್ಲ ಮಂಡ್ಯ ಪತ್ರಿಕಾ ಭವನದ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ದಯವಿಟ್ಟು ಪತ್ರಕರ್ತರಿಗೆ, ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ಸಂಘದ ಮಂಡ್ಯ ನಗರದ ಪತ್ರಕರ್ತರಿಗೆ ಒಂದು ಕ್ರಾಶ್ ಕೋರ್ಸ್ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ಯಾರು ಭಾಗವಹಿಸಬೇಕು, ಯಾಕೆ ಭಾಗವಹಿಸಬೇಕು, ಹೇಗೆ ಭಾಗವಹಿಸಬೇಕು, ಏನ್ ಪ್ರಶ್ನೆಗಳನ್ನ ಕೇಳಬೇಕು, ಏನ್ ತಿಳ್ಕೊಂಡಿರ್ಬೇಕು, ಏನ್ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿರಬೇಕು, ನಮ್ಮ ಪತ್ರಕರ್ತರ ಗೌರವ ಘನತೆಯನ್ನ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಿರುವವರ ಮುಂದೆ ಹೇಗೆ ಎತ್ತಿ ಹಿಡಿಯಬೇಕು, ವೃತ್ತಿ ಧರ್ಮವನ್ನ, ವೃತ್ತಿಪರತೆಯನ್ನ ನಾವು ಯಾವ ರೀತಿಯಲ್ಲಿ ಪಾಲಿಸಬೇಕು ಮತ್ತು ಎತ್ತಿ ಹಿಡಿಯಬೇಕು ಅನ್ನುವಂತಹ ಒಂದು ಅರ್ಜೆಂಟ್ ಆಗಿ, ತುರ್ತಾಗಿ, ಅತಿ ತುರ್ತಾಗಿ ಇವತ್ತು ಅಥವಾ ನಾಳೆಯೋ ಒಂದು ತುರ್ತು ಕ್ರಾಶ್ ಕೋರ್ಸ್ ಅನ್ನ ದಯವಿಟ್ಟು ಮಂಡ್ಯ ಪತ್ರಕರ್ತರ ಸಂಘದ ಯಾರು ಪದಾಧಿಕಾರಿಗಳಿದ್ರು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಮಾಡಿ. ಆಮೇಲೆ ಇಂತಹ ಕೆಟ್ಟ ಅನುಭವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರಿಗೆ ಮಂಡ್ಯದಲ್ಲಿ ಆಗ್ತಾ ಇರುವಂತಹದ್ದು ಮೊದಲನೆಯದಲ್ಲ. ಹಿಂದೆಯೂ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಂತಹ ದಿವಂಗತ ಲಿಂಗೇಗೌಡರಿದ್ದಾಗ್ಲೂ ಕೆಲವು ಪತ್ರಕರ್ತರು, ಕೆಲವರು, ಆದ್ರೆ ಮಿಕ್ಕವರು ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತಲೋ, ಅಥವಾ ನಾವು ಮಾತಾಡೋದು ಚೆನ್ನಾಗಿರೋಲ್ಲ ಅಂತಲೋ, ಅಥವಾ ಯಾವ್ಯಾವ್ದೋ ವೃತ್ತಿ ಸಂಬಂಧಿತ ಕಾರಣಗಳು, ಪರ್ಸನಲ್ ಕಾರಣಗಳು ಇರಬಹುದು, ಅಲ್ಲಿ ಮಾತನಾಡದಿದ್ದಾರೆ. ಇವತ್ತು ನಮ್ಗೆ ಆಚೆ ಬಂದಾಗ ಒಬ್ಬ ಪತ್ರಕರ್ತರು ಬಂದು, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ಇವತ್ತು ನಾನು ಪತ್ರಿಕಾ ಭವನದಲ್ಲಿ ಆದಂತಹ ಘಟನೆ ಬಗ್ಗೆ ನಾನು ವಿಷಾದಿಸ್ತೇನೆ ಅಂತೇಳಿ ಪತ್ರಕರ್ತರು ಅವರು ಕ್ಷಮೆ ಕೇಳಿದ್ರು, ನಮ್ಮನ್ನ ಪತ್ರಕರ್ತರು ಕೇಳಿದ್ರು. ಹಾಗಾಗಿ ಆಮೇಲೆ ಹಾಗೆ ಹಲವು ಸಂದರ್ಭಗಳಲ್ಲಿ, ಎಷ್ಟೋ ಸಂದರ್ಭಗಳಲ್ಲಿ ಮಂಡ್ಯದಲ್ಲಿ ನಮ್ಮ ಪತ್ರಿಕಾಗೋಷ್ಠಿ ದುಡ್ಡು ಕೊಟ್ಟಿರ್ತೀವಿ, ಬೇರೆ ಬೇರೆ ಕಡೆಗಳಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಅಲ್ಲಿ ಒಂದು ದಿವಸ ಎಲ್ಲ ಇದಕ್ಕಾಗಿ ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿರ್ತೀವಿ. ಎಷ್ಟೋ ಪತ್ರಿಕೆಗಳಲ್ಲಿ ಬರೋದೇ ಇಲ್ಲ, ನಾವು ಕೇಳಿಲ್ಲ, ಯಾಕೆ ಬಂದಿಲ್ಲ ಅಂತ ಯಾವಾಗಲೂ ಅಪರೂಪಕ್ಕೆ ನಮಗೇನು ಗೊತ್ತಿದ್ರು ಅಥವಾ ಯಾರಿಗೂ ಸಂಬಂಧಪಟ್ಟವ್ರಿಗೆ ಕೇಳಿರ್ತೀವಿ ಹೊರತು ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ. ಮಾಡ್ತೀವಿ, ಪತ್ರಿಕಾಗೋಷ್ಠಿ ಮಾಡಿದ್ದೀವಿ, ಮಾಡುವುದು ನಮ್ಮ ಧರ್ಮ, ಮಾಡುವುದು ನಮ್ಮ ಕರ್ತವ್ಯ, ಮಾಡುವುದು ಅವರ ಕರ್ತವ್ಯ. ವರದಿ ಮಾಡಿಲ್ವಾ, ಬಹುಶಃ ಅದು ಕರ್ತವ್ಯದ ಭಾಗವೇ ಆಗಿರಬಹುದು, ಇದು ಮುಖ್ಯ ಅಲ್ಲ ಅನ್ಸಿರ್ಬಹುದು, ಹೇಗೋ ಅಂದ್ಕೊಂಡು ನಾವು ಸುಮ್ಮನೆ ಇದ್ದೀವಿ. ಆದರೆ ಬೇರೆ ಕಡೆಗಿಂತ ಮಂಡ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಅನೇಕ ಪ್ರಮುಖ ಪತ್ರಿಕಾ
ಗೋಷ್ಠಿಗಳು ಸರಿಯಾಗಿ ವರದಿಯಾಗಿಲ್ಲ, ವರದಿಯೇ ಆಗಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ನಾನು ಹೋದಾಗ ಒಂದಷ್ಟು ಆಗಿದೆ, ಆದರೆ ನಮ್ಮ ಪಕ್ಷದ ಅನೇಕ ಮುಖಂಡರುಗಳು ಅನೇಕ ಸಂದರ್ಭಗಳಲ್ಲಿ ಮಾಡಿರುವಂತದ್ದು ಎಷ್ಟು 500,000 ಎಷ್ಟು ಕೊಡ್ರೆ ಅಲ್ಲಿ ಫೀಸು ನೋಡ್ರೆ, ಪತ್ರಿಕಾ ಭವನದ ಫೀಸ್ ಎಷ್ಟು ಮಂಡ್ಯದಲ್ಲಿ? 2,000 ರೂಪಾಯಿ. 2,000 ರೂಪಾಯಿ. ಇದೊಂದು ಯಾರ್ದೋ ಅಡಬಿಟ್ಟಿ ದುಡ್ಡಲ್ಲ, ದಯವಿಟ್ಟು. ಇದು ಜನ ತಮ್ಮ ಕಷ್ಟಾರ್ಜಿತವಾದದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ 50, 100, 500 ಹೀಗೆ ದೇಣಿಗೆ ಕೊಟ್ಟು ನಡೆಸ್ತಾ ಇರುವಂತಹ ಪಕ್ಷದ ಅವರು ಮಾಡ್ತಾ ಇರುವಂತಹ ಪತ್ರಿಕಾಗೋಷ್ಠಿ. ಅಷ್ಟಾದ್ರೂ ಬಹಳ ಪ್ರಮುಖವಾದ ವಿಚಾರ ಆಗಿದ್ರು ಒಂದು ಪತ್ರಿಕೆಯಲ್ಲೂ ಬರದೇ ಇರುವಂತಹ ಉದಾಹರಣೆಗಳು ಹಲವಾರು ಇವೆ. ಆದ್ರೆ ಅದು ಬೇಸರ ಇದೆ ನಮಗೆ. ಅದು ನಾವೇನು ಹೇಳ್ಕೊಂಡು ಓಡಾಡಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಇವತ್ತು ನಿಜಕ್ಕೂ ಪತ್ರಕರ್ತರ ಗೌರವ ಮತ್ತು ಘನತೆಗೆ ತಕ್ಕದಲ್ಲದ ರೀತಿಯಲ್ಲಿ ಕೆಲವು ಪತ್ರಕರ್ತರು 3+1 4 ಜನ ನಡ್ಕೊಂಡಿದ್ದಾರೆ. ನಾನು ನೇರವಾಗಿ ಹೇಳಿದ್ದೀನಿ, ನೀವು ಇಂತಹ ಪ್ರಶ್ನೆ ಕೇಳೋದ್ರ ಮೂಲಕ ನೀವು ಪತ್ರಕರ್ತ ವೃತ್ತಿ ಮಾಡೋದಕ್ಕೆ ನಾಲಾಯಕ್. ಇಂತಹ ಪ್ರಶ್ನೆಯನ್ನ ನೀವು ಕೇಳಬಾರ್ದಿತ್ತು. ನಾಲಾಯಕ್ ಅಂದ್ರೆ ಲಾಯಕ್ ಅಂದ್ರೆ ಏನು? ಯೋಗ್ಯ, ಅರ್ಹ. ವಿರುದ್ಧಾರ್ಥ. ಇನ್ನು ಅನರ್ಹರು, ಅಯೋಗ್ಯರು ನೀವು ಪತ್ರಕರ್ತರಾಗೋದಿಕ್ಕೆ ಅಂತ ಆ 3 ಜನಕ್ಕೆ 4ನೇವನಂತೂ ಪಾಪ ಮಧ್ಯೆಲ್ಲೇ ಓಡೋಗ್ಬಿಟ್ಟ. ನಮ್ಮ ಆ ಪತ್ರಿಕಾಗೋಷ್ಠಿ ಆದ್ಮೇಲೆ ಅನ್ನದಾನಿ ಅವರು, ಮಾಜಿ ಶಾಸಕರು ಮಳವಳ್ಳಿಯವರು, ಅದೇನೋ ಅವರು ಇವತ್ತೇ ಮಾಡ್ತಾ ಇದ್ರು. ಅವರು ಮಾಡ್ತಿದ್ದ ಅಂದಾಗ ನಮ್ಮನ್ನ ನಿಮ್ಮ ಪಕ್ಷದಲ್ಲ ಸಂಘದ ರಿಜಿಸ್ಟ್ರೇಷನ್ ನಂಬರ್ ಏನು, ಯಾಕೆ ಹಾಕಿಲ್ಲ, ರಿಜಿಸ್ಟರ್ ಆಗಿದೆಯಾ ಅಂತ ಕೇಳಿದಂತ ಪ್ರವೃತ್ತಿ ಒಬ್ಬ ನಿವೃತ್ತ ಸರ್ಕಾರಿ ನೌಕರನಂತೆ ಕಂದಾಯ ಇಲಾಖೆನಲ್ಲಿ ಆತ ಮಧ್ಯದಲ್ಲೇ ಓಡೋದ. ಹಾಗಾಗಿ ಆತನ್ನ ಬಿಟ್ಟು ಮಿಕ್ಕ 3 ನಾನು ಕೇಳುವಂತದ್ದು, ದಯವಿಟ್ಟು ಬದಲಾಗಿ. ಬೇರೆಯವ್ರನ್ನ ಎದುರಿಸೋದಿಕ್ಕೆ ಬೆದರಿಸೋದಿಕ್ಕೆ ನೀವು ಪ್ರಶ್ನೆಗಳು ಕೇಳಿ ಕುಗ್ಗಿಸ್ತೀರಲ್ವಾ? ನಿಮ್ಮ ದೊಡ್ಡಸ್ತಿಕೆಯನ್ನ ತೋರಿಸ್ಕೊಂಡು ನೀವು ಪತ್ರಕರ್ತರು ದೊಡ್ಡ ಮನುಷ್ಯರಾಗಲಾರಿರಿ. ನಾನು ಇಂಥ ಪ್ರಶ್ನೆ ಕೇಳೋಂತವ್ರಿಗೆ, ಈ 3 ಜನ ಅಂತ ಹೇಳ್ತೀರ ಅಂತವ್ರಿಗೆ ದೊಡ್ಡತನ ತೋರಿಸಿ, ಒಂದು ಸೌಜನ್ಯ ತೋರಿಸಿ. ಅನೇಕ ಜನ ನಮಗೆ ಎಷ್ಟು ಜನ ನೋಡಿಲ್ಲ ನಾವು, ನಮಗೆಲ್ಲ ಯಾವುದೋ ಒಂದು ಹೋರಾಟ ಇಟ್ಕೊಂಡು, ಯಾವುದೋ ಒಂದು ನೋವಿನ ಸಮಸ್ಯೆ ಇಟ್ಕೊಂಡು ನೊಂದಿರೋರು ಬೆಂದಿರೋರು ಬಂದು ಏನೋ ಪತ್ರಕರ್ತರಿಗೆ ಹೇಳಿದ್ರೆ, ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ರೆ, ಪತ್ರಿಕಾಗೋಷ್ಠಿ ಮಾಡಿದ್ರೆ ನಮ್ಗೇನಾದ್ರು ನ್ಯಾಯ ಸಿಗಬಹುದಾ ಅನ್ನುವಂತಹ ಒಂದು ನೋವಿನಲ್ಲಿ, ದುಃಖದಲ್ಲಿ, ದುಮ್ಮಾನದಲ್ಲಿ, ಅನಿವಾರ್ಯತೆಯಲ್ಲಿ, ಅಸಹಾಯಕತೆಯಲ್ಲಿ ಬಂದು ಅಲ್ಲಿ ಕೂತ್ಕೊಂಡಿರ್ತಾರೆ. ನೀವು ಅವರ ಮುಂದೆ ಎಲ್ಲ ಇತ್ತು ಇನ್ಯಾವುದೋ ಒಂದು ಸಂಸ್ಥೆ ಮಾಡ್ಕೊಂಡು ಹೋರಾಟ ಮಾಡ್ತಿರ್ತಾರೆ. ಅದು ಯಾವುದೋ ಒಂದು ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಬಂದಿರ್ತಾರೆ. ಅವರ ಸಮಸ್ಯೆ ಏನು, ವಿಚಾರ ಏನು ಅಂತ ಅರ್ಥ ಮಾಡಿಕೊಂಡು ಅವರನ್ನ ಇನ್ನಷ್ಟು ಎತ್ತರಿಸುವಂತಹ, ಅವರಿಗೆ ಶಕ್ತಿ ತುಂಬುವಂತಹ, ಅವ್ರ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಿ. ನಿಮ್ಮ ಪ್ರಶ್ನೆಗಳನ್ನ ಹೋಗಿ ನಾನು ನೋಡಿದ್ದೀನಿ ಮಂಡ್ಯ ಪತ್ರಕರ್ತರ ಅನೇಕ ಸಲ ನಾನು ವಿಮರ್ಶೆ ಮಾಡಿದ್ದೀನಿ, ಮಾತಾಡಿದ್ದೀನಿ. ಮಂಡ್ಯದ ಹಲವು ಪತ್ರಕರ್ತರು ಒಳ್ಳೆ ಪತ್ರಕರ್ತರ ಬಗ್ಗೆ ಮಾತಾಡಿದ್ದಾರೆ. ಮಂಡ್ಯದ ಪತ್ರಕರ್ತರಿಗೆ, ಬಹುತೇಕ ಪತ್ರಕರ್ತರಿಗೆ, ವಿಶೇಷವಾಗಿ ದೃಶ್ಯ ಮಾಧ್ಯಮ ಪತ್ರಕರ್ತರಿಗೆ 2 ಪ್ರಶ್ನೆಗಳಿರೋದು. ಇಬ್ಬರಿಗೇನೆ. ಒಂದು ಪ್ರಶ್ನೆ ಕುಮಾರಸ್ವಾಮಿ ಅವರಿಗೆ, ಇನ್ನೊಂದು ಪ್ರಶ್ನೆ ಚಲುವರಾಯಸ್ವಾಮಿ ಅವರಿಗೆ. ಚಲುವರಾಯಸ್ವಾಮಿ ಅವ್ರು ಕಂಡ ತಕ್ಷಣ ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂದ್ರು, ಏನ್ ಸರ್ ನಿಮ್ಮ ಅಭಿಪ್ರಾಯ ಅಂತ ಕೇಳ್ತಾರೆ. ಅದೇ ಕುಮಾರಸ್ವಾಮಿ ಅವ್ರು ಕಂಡ ತಕ್ಷಣ ಸರ್ ಚಲುವರಾಯಸ್ವಾಮಿ ಅವ್ರು ಹಿಂಗಂದ್ರು, ಏನ್ ಸರ್ ನಿಮ್ಮ ಅಭಿಪ್ರಾಯ ಅಂತ ಕೇಳ್ತಾರೆ. ಇದೇನ್ರಿ ಪತ್ರಕರ್ತರು ಕೇಳುವಂತ ಪ್ರಶ್ನೆಗಳು, ಪತ್ರಿಕಾಗೋಷ್ಠಿಯ ಉದ್ದೇಶಗಳು, ಪತ್ರಿಕಾಗೋಷ್ಠಿಯಲ್ಲಿ ಕೇಳಬೇಕಾಗಿರುವಂತಹ ಪ್ರಶ್ನೆಗಳು ಇದಾ? ಬೇರೆ ಕುಮಾರಸ್ವಾಮಿ ಅವರಿಗೆ, ಚಲುವರಾಯಸ್ವಾಮಿ ಅವರಿಗೆ ಕೇಳೋದಕ್ಕೆ ಬೇರೆ ಯಾವ ಪ್ರಶ್ನೆಗಳಿಲ್ವಾ? ಅವರು ಕಾಯ್ತಾ ಇರ್ತಾರೆ. ಅವ್ರಿಗೂ ಗೊತ್ತಿದೆ ಈ ಮೂರ್ಖರು ನಾನು ಏನ್ ಕೇಳಿದ್ರು, ನಾವೇನ್ ಹೇಳಿದ್ರು ಅದನ್ನ ಮಾಡೋದಿಲ್ಲ. ನಮ್ಮ ಇಲಾಖೆ ವಿಚಾರವಾಗ್ಲಿ, ರಾಜಕೀಯ ವಿಚಾರವಾಗ್ಲಿ, ಬೆಳವಣಿಗೆಗಳ ಬಗ್ಗೆ ಆಗ್ಲಿ, ಇನ್ಯಾವುದೇ ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗ್ಲಿ ಏನ್ ಹೇಳಿದ್ರು ಇವರು ವರದಿ ಮಾಡೋದಿಲ್ಲ. ನಾನ್ ಚಲುವರಾಯಸ್ವಾಮಿನ ಬೈದ್ರೆ ಮಾತ್ರ ಈ ಮೂರ್ಖರು ಅದನ್ನ ವರದಿ ಮಾಡ್ತಾರೆ, ಅಥವಾ ನಾನ್ ಕುಮಾರಸ್ವಾಮಿನ ಬೈದ್ರೆ ಮಾತ್ರ ಈ ಮೂರ್ಖರು ವರದಿ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅನ್ಸುತ್ತೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು, ಚಲುವರಾಯಸ್ವಾಮಿ ಅವರು ಯಾರೋ ಬೈದ್ರಲ್ಲ ಪತ್ರಕರ್ತರನ್ನ, ಗೌಡ್ರೆ ಯಾರು? ಚಲುವರಾಯಸ್ವಾಮಿ. ಪತ್ರಕರ್ತರಿಗೆ ಮಹಾತ್ಮ ಗಾಂಧೀಜಿ ಅಂತವರು, ಬಾಲಗಂಗಾಧರ್ ತಿಲಕ್ ಅಂತ ಅವರು, ಎಂತೆಂತ ದೊಡ್ಡವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಧ್ಯಮಗಳನ್ನ ನಡೆಸಿ ಸ್ವಾತಂತ್ರ್ಯ ಹೋರಾಟವನ್ನ ಕಟ್ಟಿದ್ರು. ನಮ್ಮದೇ ಕರ್ನಾಟಕದಲ್ಲಿ ಎಂತೆಂತ ಪತ್ರಕರ್ತರು ಅನೇಕ ಜ್ವಲಂತ ಸಮಸ್ಯೆಗಳನ್ನ ಪ್ರಭುತ್ವದ ಗಮನಕ್ಕೆ ತಂದು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಹೋರಾಟಗಳಿಗೆ ಕಾವು ಕೊಟ್ಟರು, ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನ್ರಿ ನೀವು ಹೋಗಿ ಮಾತೆತ್ತಿದ್ರೆ ಗಾಸಿಪ್, 3rd ಕ್ಲಾಸ್ ಯಾವ್ದೋ ಟ್ಯಾಬ್ಲಾಯ್ಡ್ ಅನ್ನು ಮಾಡುವಂತ ಒಂದು ಪತ್ರಿಕಾ ಕರ್ತವ್ಯ ಇದು ಮಾಡ್ತಿರಲ್ಲ, ಪ್ರಶ್ನೆಗಳನ್ನ ಕೇಳ್ತಿರಲ್ಲ. ಸರ್ ಕುಮಾರಸ್ವಾಮಿ ಅವರೇ ಯಾಕೆ ಇವತ್ತು ಚಲುವರಾಯಸ್ವಾಮಿ ಅವರು ಈಗಂದ್ರಲ್ಲ, ಏನ್ ನಿಮ್ಮ ಅಭಿಪ್ರಾಯ? ಅದೇನಾ ಜ್ವಲಂತ ಸಮಸ್ಯೆ? ಅವ್ರಿಗೂ ಗೊತ್ತಿದೆ. ಚಲುವರಾಯಸ್ವಾಮಿ ಅವರು ಒಂದ್ಸಲ ಉಗಿದಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಕುಮಾರಸ್ವಾಮಿ ಅವರು ಇವತ್ತಲ್ಲ ನಾಳೆ ಉಗಿತಾರೆ. ಮಾನ ಮರ್ಯಾದೆ ಇರುವಂತಹ ಮಂಡ್ಯದ ಪತ್ರಕರ್ತರ ಇಂಥವ್ರಿಗೆ, ಯಾರಿಗೆ ಈ ತರ ಹೋಗಿ ಉಸ್ಕೊಂಡ್ ಬರ್ತಾರಲ್ವಾ, ಇಂಥವ್ರಿಗೆ ನೀವು ಕಡಿವಾಣ ಹಾಕ್ಬೇಕು. ನಾನು ಮತ್ತೊಮ್ಮೆ ಕೈ ಮುಗಿದು ಮಂಡ್ಯ ಪ್ರಾಮಾಣಿಕ ಪತ್ರಕರ್ತರಲ್ಲಿ, ಪತ್ರಿಕಾ ಭವನದ ಪದಾಧಿಕಾರಿಗಳು, ನೀವೇನು ಪತ್ರಕರ್ತರ ಸಂಘ ಅಂತ ನಿಮ್ದಿದೆ, ಪತ್ರಕರ್ತರ ಸಂಘದ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ,
ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಗೆ ನಡೆದುಕೊಳ್ಬೇಕು, ಎಟಿಕೆಟ್ ಆಫ್ ಎನ್ ರಿಪೋರ್ಟರ್ ಅದೇನು, ಒಬ್ಬ ಪತ್ರಕರ್ತ ನಡೆದುಕೊಳ್ಳಬೇಕಾದಂಥ ರೀತಿ ನೀತಿಗಳೇನು ಅನ್ನೋದ್ರ ಬಗ್ಗೆ ಒಂದು ದಯವಿಟ್ಟು ಕ್ರ್ಯಾಶ್ ಕೋರ್ಸ್ ಮಾಡಿ, ಕೈ ಮುಗಿತೀನಿ. ಆಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂಥ ಹೋರಾಟದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು, ಸೈನಿಕರು, ಅವ್ರ ಕುಟುಂಬದವರು ಅವ್ರು ಮಾತ್ರ ಒಳ್ಳೇದಾಗ್ತಿದೆ ಅಂತಿಲ್ಲ. ನಿಮಗೂ ಗೊತ್ತಿದೆ. ಇವತ್ತಿನ ಪತ್ರಕರ್ತರೇ ಹೇಳಿದ್ರು, ಪತ್ರಿಕಾಗೋಷ್ಠಿಗಿಂತ ಗದ್ದಲದ ನಡುವೆನೆ ಪತ್ರಕರ್ತರು ಹೇಳಿದ್ರು, ನೀವು ಮಾಡ್ತಾ ಇರುವಂತಹ ಹೋರಾಟದಿಂದ ಅನೇಕ ಜನರಿಗೆ ನ್ಯಾಯ ಸಿಕ್ಕಿದೆ, ನಾನು ಖುದ್ದು ನೋಡಿದ್ದೀನಿ ಅಂತ ಹೇಳಿದ್ರು. ಇದಕ್ಕಿಂತ ಬೇಕಾ? ಹೋರಾಟಗಾರರು ಹೇಳಿದ್ರು, ಆಚೆ ಒಳಗಡೆನೂ ಹೇಳಿದ್ರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತದ್ದು ನಾವು ಹಿಂದೆ ಏನು ಕನ್ನಡ ಪರ ಹೋರಾಟಗಳು, ರೈತ ಸಂಘದ ಹೋರಾಟಗಳು, ದಲಿತ ಸಂಘಟನೆಗಳ ಹೋರಾಟಗಳು, ಅದರ ಮುಂದುವರಿದ ಭಾಗ. ಇವತ್ತಿನ ಸಂದರ್ಭಕ್ಕೆ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಇದೇ ನಾವು ಮಾಡ್ತಿರುವಂತಹ ಹೋರಾಟದಿಂದ ಇಡೀ ಸಮಾಜಕ್ಕೆ ಒಳ್ಳೆಯದಾಗ್ತಾ ಇದೆ. ಇವತ್ತು ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ನಾವೊಂದು ಒಳ್ಳೆಯ ಹೋರಾಟವನ್ನ ಕಟ್ಟಿದೀವಿ, ಹೋರಾಟದ ಮಾದರಿಯನ್ನ ನಿರ್ಮಾಣ ಮಾಡಿದೀವಿ. ನಮ್ಮ ಹೋರಾಟದ ಮಾದರಿ ಸಂವಿಧಾನಬದ್ಧವಾಗಿದೆ, ಕಾನೂನುಬದ್ಧವಾಗಿದೆ. ಕಾನೂನಿನ ಅಡಿಯಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ, ಒಂದು ರಾಜಕೀಯ ಸಂಘಟನೆಗೆ, ಒಬ್ಬ ಜನಸಾಮಾನ್ಯನಿಗೆ ಏನೆಲ್ಲ ಹಕ್ಕುಗಳಿದೆಯೋ ಅದನ್ನಷ್ಟೇ ಬಳಸ್ಕೊಂಡು ನಾವು ಮಾಡ್ತಾ ಇದೀವಿ ಹೊರತು ಯಾವುದೇ ಅತಿರೇಕದ ಕಾನೂನು ಬಾಹಿರವಾದ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರನ್ನ ನೀವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ ನಮ್ಮ ಹೋರಾಟವನ್ನ ನಿಮ್ಮ ಕ್ಷುಲ್ಲಕ ಗ್ರಹಿಕೆ ಆಧಾರದ ಮೇಲೆ ಕ್ಷುಲ್ಲಕ ಮಾಡೋದಿಕ್ಕೆ ಹೋಗಬೇಡಿ. ನೀವು ಸಣ್ಣ ಮನುಷ್ಯರಾಗಿ ಮಾಡುವಂತಾರೆ ಹೊರತು ನಮ್ಮ ಹೋರಾಟವಾಗ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಾಗ್ಲಿ ಅಲ್ಲ. ನಮ್ಮ ಹೋರಾಟವನ್ನ ಕ್ಷುಲ್ಲಕವಾಗಿ ಕಾನೂನು ಬಾಹಿರ ಅಂತ ಇನ್ನೊಂದಂತ ನೀವು ಅಪಪ್ರಚಾರ ಮಾಡೋದ್ರ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಭ್ರಷ್ಟ, ಕದಿಮ, ನೀಚ, ದುರುಳ, ಅಧಮ, ನರಾಧಮ ರಾಜಕಾರಣಿಗಳಿಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಕುಟುಂಬಗಳಿಗೂ ಅನ್ಯಾಯ ಆಗುತ್ತೆ, ನಿಮ್ಮ ಕುಟುಂಬಗಳಿಗೂ ಮೋಸ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಅವರ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಅಧಿಕ ಹಕ್ಕುಗಳಿಲ್ಲದೆ ಹೋದರೆ, ಸಂವಿಧಾನದತ್ತ ಹಕ್ಕುಗಳು ಇಲ್ಲದೆ ಹೋದರೆ ಅದಕ್ಕೆ ನೀವು ನಿಮ್ಮಂತ ಅಯೋಗ್ಯ ಪತ್ರಕರ್ತರು ಕಾರಣರಾಗ್ತೀರಾ. ದಯವಿಟ್ಟು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನು 20 ವರ್ಷದಿಂದ ಒಂದು ಪತ್ರಿಕೆ ನಡೆದ ಅಂತಾನು, ರಾಜ್ಯ ಮಟ್ಟದ ವಾರ ಪತ್ರಿಕೆ ನಡೆದ ಅಂತಾನು, ನನ್ನ 3 ವರ್ಷದ ಸೇವಿಂಗ್ಸ್, ಅಮೆರಿಕದಲ್ಲಿ ದುಡಿದಂತ 3 ವರ್ಷದ ಸೇವಿಂಗ್ಸ್ ನ ಹಾಕಿ ಮಾಡೋದು ಅಂತಾನು. ನಿಮ್ಮ ಅಲ್ಲಿ ಎಷ್ಟೋ ಜನ ಪತ್ರಕರ್ತರು ಏನಿದ್ದೀರಾ ಅವ್ರಿಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ, ಅವ್ರಿಗಿಂತ ಜಾಸ್ತಿ ಓದಿದ್ದೀನಿ, ಎಷ್ಟೋ ಪತ್ರಕರ್ತರಿಂದ ಜಾಸ್ತಿ ಬರೆದಿದ್ದೀನಿ. ಪ್ರಶ್ನೆ ಅಥವಾ ವಿಚಾರ ಅದಲ್ಲ, ನಾನು ಹೇಳೋದಕ್ಕೆ ಅರ್ಹತೆ ಪಡೆದಿದ್ದೀನಿ ಅಂತ ಹೇಳ್ತಿರೋದಕ್ಕೆ ಮಾತ್ರ ಅದು. ಇವೆಲ್ಲ ಗಮನಿಸಿ. ದೊಡ್ಡ ತುತ್ತೂರಿ ಓದ್ಕೊಳ್ತಾರೆ ಎಷ್ಟೋ ಜನ ಪತ್ರಕರ್ತರು, ಏನಂತ ಸಂವಿಧಾನದ 4ನೇ ಅಂಗ, 4th ಪಿಲ್ಲರ್, 4th ಎಸ್ಟೇಟ್ ಅಂತ. ಎಲ್ಲಿದೆ 4th ಪಿಲ್ಲರ್, 4th ಎಸ್ಟೇಟ್ ಕಾನೂನಲ್ಲಿ, ಇದರಲ್ಲಿ, ಸಂವಿಧಾನದಲ್ಲಿ? ಆದರೆ ಜನರು, ಪತ್ರ ಮಾಧ್ಯಮದವರು ಮಾಡ್ತಾ ಇದ್ದಂತಹ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಕೆಲಸವನ್ನ ಗಮನಿಸಿ ಜನರೇ ಇದು ನಿಜಕ್ಕೂ ಇದು 4th ಎಸ್ಟೇಟ್, ಇದು 4th ಪಿಲ್ಲರ್ ಇದು ಅಂತ ಭಾವಿಸಿರುವಂತಹದ್ದು. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಅಂತದ್ದಿಲ್ಲ. ಇವತ್ತು ಬಹುತೇಕವಾಗಿ ಅದು ಯಾವುದೇ ಪಕ್ಷ ಇರಲಿ, ರಾಜ್ಯದಲ್ಲಿರುವಂತಹ ಆಡಳಿತ ಪಕ್ಷಕ್ಕೆ ಅಥವಾ ದೆಹಲಿಯಲ್ಲಿರುವಂತಹ ಆಡಳಿತ ಪಕ್ಷಕ್ಕೆ ಗುಲಾಮಗಿರಿ ಮಾಡುವಂತಹ ದೊಡ್ಡ ಸಮೂಹ ಇವತ್ತು ಮಾಧ್ಯಮದಲ್ಲಿದೆ. ಇರ್ಲಿ, ಏನಾಗುತ್ತೋ ಎಂತೆಂತಹ ಇದನ್ನೇ ಭಾರತ ಜೀರ್ಣಿಸ್ಕೊಂಡು ಬಂದಿದೆ. ಇವತ್ತಿರುವಂತಹ ಒಂದು ಭ್ರಷ್ಟ ವ್ಯವಸ್ಥೆಯನ್ನ ಅದು ಜೀರ್ಣಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಭಾರತ ಕಟ್ಟೋದಿಲ್ವಾ? ಕಟ್ಟುತ್ತೆ, ನಮ್ಗೆ ಆ ನಂಬಿಕೆ ಇದೆ. ಹಾಗಾಗಿ ನಾನು ಅಂತಿಮವಾಗಿ ಬೆಂಗಳೂರಿನಲ್ಲಿ ಕೂತಿರುವಂತಹ ದೊಡ್ಡ ದೊಡ್ಡ ಪತ್ರಿಕೆಗಳ, ರಾಜ್ಯ ಮಟ್ಟದ ಪತ್ರಿಕೆಗಳ, ಕೆಲವು ಪತ್ರಿಕೆಗಳ, ಎಲ್ಲರೂ ಅಲ್ಲ, ಕೆಲವು ಅವರು ಇವತ್ತು ಸಂಪಾದಕರು ಅವರು ತಮ್ಮ ಮಂಡ್ಯ ವರದಿಗಾರರನ್ನ ಇವತ್ತು ಮಾತನಾಡಿಸಬೇಕು ಅಂತ ನಾನು ಬಯಸ್ತೀನಿ. ಇವತ್ತು ಆಗಿರುವಂತಹದ್ದು ನಾಳೆ ಬಹುತೇಕ ಎಲ್ಲಾ ಪತ್ರಿಕೆಗಳಲ್ಲೂ ಬರುತ್ತೆ. ಕನ್ನಡಪ್ರಭದಲ್ಲಿ ಬರುತ್ತೆ, ಪ್ರಜಾವಾಣಿಲಿ ಬರುತ್ತೆ, ವಿಜಯ ಕರ್ನಾಟಕದಲ್ಲಿ ಬರುತ್ತೆ, ವಿಜಯವಾಣಿಲಿ ಬರುತ್ತೆ, ಸಂಯುಕ್ತ ಕರ್ನಾಟಕದಲ್ಲಿ ಬರುತ್ತೆ, ವಸ್ತಿಗಂತದಲ್ಲಿ ಬರುತ್ತೆ. ಇನ್ಯಾವ್ಯಾವ ಪತ್ರಿಕೆ ಇದೆಯೋ ಎಲ್ಲ ಹೇಳಿದ್ನಲ್ವಾ, ಉದಯವಾಣಿ ಎಲ್ಲ ಹೇಳಿದ್ನಲ್ವಾ, ಎಲ್ಲ ರಾಜ್ಯ ಮಟ್ಟದ ಬಹುತೇಕ ಪತ್ರಿಕೆಗಳಲ್ಲಿ ಬರುತ್ತೆ. ಯಾವ ಪತ್ರಿಕೆಗಳಲ್ಲಿ ಬರೋದಿಲ್ಲ ಅನ್ಸುತ್ತೋ ನಾವು ಮಂಡ್ಯದ ಇವತ್ತಿನ ಪತ್ರಿಕಾಗೋಷ್ಠಿ, ಆ ಪತ್ರಿಕೆಯವರು, ಆ ಪತ್ರಿಕೆಯ ಸಂಪಾದಕರು ತಮ್ಮ ಯಾವ ಮಂಡ್ಯ ಜಿಲ್ಲೆಯ ವರದಿಗಾರರನ್ನ ಕೇಳಬೇಕು, ಯಾಕಪ್ಪ ನೀನು ಬರ್ದಿಲ್ಲ ಅಂತ. ಯಾಕೆ ನೀನು KRS ಪಕ್ಷದವರ 2,000 ರೂಪಾಯಿ ಕೊಟ್ಟು ಅಲ್ಲೇ ಅವರು ಸುಮ್ಮನೆ
ಓತಪ್ರೋತವಾಗಿ ಮಾತಾಡೋದಕ್ಕೂ ಅಥವಾ ಯಾವುದೋ ಗಂಭೀರ ವಿಚಾರ ಇಲ್ಲದೆ ಬಂದು ಪತ್ರಿಕಾಗೋಷ್ಠಿ ಮಾಡೋದಿಲ್ಲ. ಯಾಕೆ ಅವ್ರು ಮಾಡಿದಾಗ ಅಷ್ಟೆಲ್ಲ ಶ್ರಮ ಹಾಕಿರ್ತಾರೆ, ಜನಪರವಾದ ವಿಚಾರ ಇಟ್ಕೊಂಡಿರ್ತಾರೆ. ಅವರು ಇವತ್ತು ರಾಜ್ಯದಲ್ಲಿ ಗಣನೀಯವಾದಂತಹ ಪ್ರಭಾವವನ್ನು ಹೊಂದಿರುವಂತಹ ಪಕ್ಷ. ಆ ಪಕ್ಷದ ಪದಾಧಿಕಾರಿಗಳು ಒಂದು ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮಾಡಿದಾಗ ಅದನ್ನ ವರದಿ ಮಾಡಲಾರದಂತಹ ವಿಚಾರ ಏನು ಅಂತ ವಿಚಾರಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇದನ್ನ ನಾನು ಇನ್ನು ಮೇಲೆ ನನಗಂತೂ ಸಾಕಾಗೋಗಿದೆ ಒಂದಷ್ಟು ಕಡೆಗಳಲ್ಲಿ ಮಾಧ್ಯಮಗಳು ನಡ್ಕೊಳ್ತಿರುವಂತಹ ರೀತಿ. ದೃಶ್ಯ ಮಾಧ್ಯಮಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ, ಯಾಕೆಂದ್ರೆ ನಾವೇ ದೃಶ್ಯ ಮಾಧ್ಯಮವಾಗಿದ್ದೀವಿ. ಯಾವುದೋ ಆ ಟಿವಿಲಿ ಈ ಟಿವಿಲಿ ಕಿತ್ತೋರ್ ಟಿವಿಲಿ ಬಂದಿಲ್ಲ ಅಂತ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಯಾರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೇನು ಮಾತಾಡ್ತಾರೆ. ಇವತ್ತು ಇಂದು ಸಂಜೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಅಂತೇಳಿ ಸಂಜೆಗೆ ಅಷ್ಟೊತ್ತಿಗೆ ಡೀಲ್ ಆಗಿ ಏನೇನೆಲ್ಲ ಯಾರ್ಯಾರ ಜೊತೆಗೆ ಮಲಗಿರ್ತಾರೆ ಎದ್ದೇಳ್ತಾರೆ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಮುದ್ರಣ ಮಾಧ್ಯಮಗಳು ನಮಗೆ ದೃಶ್ಯ ಮಾಧ್ಯಮಗಳು ತಲುಪಬಹುದು ಅಂತ ನಾವು ನಮ್ಮ ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ, ಟ್ವಿಟರ್ ಬೇರೆದ್ರ ಮೂಲಕ ನಾವು ಮುಟ್ತಾ ಇದೀವಿ, ಇನ್ಸ್ಟಾಗ್ರಾಮ್ ಮೂಲಕ. ಆದರೆ ಮುದ್ರಣ ಮಾಧ್ಯಮಕ್ಕೆ ಇವತ್ತಿಗೂ ತನ್ನದೇ ಆದಂತಹ ಬೆಲೆ ಮತ್ತು ಶಕ್ತಿ ಮತ್ತು ಪಾವಿತ್ರ್ಯತೆ ಇದೆ, ಉಳಿಸ್ಕೊಂಡಿದ್ದಾರೆ. ಆದರೆ ಕೆಲವು ಕಡೆ ಇರುವಂತಹ ಪತ್ರಕರ್ತರು ಇಲ್ಲಿ ಬ್ರೋಕರ್ಗಳಾಗಿದ್ದಾರೆ, ರಾಜಕಾರಣಿಗಳ ಚೇಲಗಳಾಗಿದ್ದಾರೆ. ಯಾವುದೇ ಒಂದು ಹಾಲಿ MLA ಅಥವಾ ಮಾಜಿ MLA, ಮುಂದಿನ ಬಾರಿಗೆ ಎಲೆಕ್ಟ್ ಆಗಬಹುದಾದಂತಹ ಮಾಜಿ MLA ಮತ್ತು ಇವತ್ತಿನ ಹಾಲಿ MLA, ಮುಂದಿನ ಬಾರಿಗೆ ಎಲೆಕ್ಟ್ ಆಗಲ್ಲ ಅಂದ್ರೆ ಆ ಮಾಜಿ MLAನ ಇವರು ಕೇರ್ ಮಾಡೋದೇ ಇಲ್ಲ. ಹಿಂದೆ ಮಂತ್ರಿಗಳಾಗಿದ್ದಂತವ್ರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರೆ, 15-20 ವರ್ಷಗಳಿಂದ ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿರುವಂತವ್ರು ಪತ್ರಿಕಾಗೋಷ್ಠಿ ಮಾಡಿದ್ರೆ, ಅಂತಹ ಪತ್ರಿಕಾಗೋಷ್ಠಿಗೆ ಹೋಗದ, ವರದಿ ಮಾಡದ ಪತ್ರಕರ್ತರು ಮತ್ತೆ ವಿಚಾರಗಳಿದೆ ಇವತ್ತು. ಹಾಗಾಗಿ ಇವತ್ತಿನ ಪತ್ರಕರ್ತರಿಗೆ ಬಹುತೇಕ ಕಡೆಗಳಲ್ಲಿ, ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಯಾರು ಇಂಪಾರ್ಟೆಂಟು? ಹಾಲಿ MLA, ಭಾವಿ ಆಗಬಹುದಾದ ಮಾಜಿ MLA, ಇವರಿಬ್ಬರೇ ಅವ್ರಿಗೆ ಬೇಕಾಗಿರುವಂತದ್ದು ಇವತ್ತು. ಹಾಗಾಗಿ ಇಂಥದನ್ನೆಲ್ಲ ಬಿಟ್ಟು ಒಂದಷ್ಟು ವೃತ್ತಿಪರತೆ, ಪ್ರೊಫೆಷನಲಿಸಮ್ ಅಂಡ್ ವೃತ್ತಿ ಧರ್ಮ, ಕರ್ತವ್ಯ ದಯವಿಟ್ಟು ಪಾಲಿಸಿ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಮಾಡ್ತಾ ಇರುವಂತಹ ಹೋರಾಟದಿಂದ ಆಗುವ ಒಳ್ಳೆಯ ಕೆಲಸ ಅಥವಾ ಒಳ್ಳೆಯದ್ರಿಂದಾಗಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದೇ ಆಗುತ್ತೆ. ನೀವು ಈ ಸಮಾಜದಲ್ಲೇ ವಾಸ ಮಾಡ್ತಿರೋದು, ನೀವೇನು ಆ ಚಂದ್ರನ ಅಂಗಳದಲ್ಲೋ ಮಂಗಳನ ಅಂಗಳದಲ್ಲೋ ಇಲ್ಲ. ನೀವಿರೋದು ಇದೇ ಭೂಮಿಯ ಮೇಲೆ, ಇದೇ ದಟ್ಟ ದರಿದ್ರ ಭ್ರಷ್ಟ ವ್ಯವಸ್ಥೆಯಲ್ಲಿ. ಅದನ್ನ ಬದಲಾಯಿಸೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಒಂದು ಪ್ರಬಲವಾದ ಹೋರಾಟವನ್ನ ಮಾಡ್ತಾ ಇದೆ. ನಾವೊಂದಷ್ಟು ಜಯಶಾಲಿಗಳಾಗಿದ್ದೀವಿ, ಗೆದ್ದಿದ್ದೀವಿ. ನಮ್ಮ ಕಾರಣದಿಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಅದಕ್ಕಿಂತ ಮೊದಲು ನಾನು ಮಾಡಿದಂಥ ಕೆಲವೊಂದು ಹೋರಾಟಗಳ ಕಾರಣದಿಂದಾಗಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ವ್ಯವಸ್ಥೆಯಲ್ಲಿ, ಪೊಲೀಸರ ನಡವಳಿಕೆಯಲ್ಲಿ, ಅವರ ವರ್ತನೆಯಲ್ಲಿ ಬದಲಾವಣೆ ಆಗಿದೆ. ಕಾಣಿಸ್ತಿಲ್ವೇನ್ರಯ್ಯ ನಿಮ್ಗೆ? ನಾವು ಮಾಡಿರುವಂತಹ ಕೆಲಸಕ್ಕೆ ಇಷ್ಟೊತ್ತಿಗೆ ಬೇರೆ ರಾಜ್ಯಗಳಲ್ಲಾಗಿದ್ರೆ ಪುಟಗಟ್ಟಲೆ ವರದಿಗಳು ಬರ್ತಾ ಇದ್ವು. ಕನ್ನಡದಲ್ಲಿ ಬಂದಿಲ್ಲ ನನಗೆ ಗೊತ್ತಿರೋ ಹಾಗೆ. ಕರ್ನಾಟಕದಲ್ಲಿ ಡೆಕ್ಕನ್ ಹೆರಾಲ್ಡ್ ಅವರು ಒಬ್ಬ ಇಂಗ್ಲಿಷ್ ಪತ್ರಕರ್ತೆ ಬಹಳ ಅದ್ಭುತವಾಗಿ 2023ರಲ್ಲಿ ನಮ್ಮ ಬಗ್ಗೆ ಒಂದು ವರದಿ ಮಾಡಿದ್ರು, ವಿಡಿಯೋ ಆಕ್ಟಿವಿಸಮ್ ಅಂತ. ಇಂತಹ ವರದಿಗಳನ್ನ ಕನ್ನಡದ ಪ್ರತಿಯೊಂದು ಪತ್ರಿಕೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ಅನ್ನಭಾಗ್ಯ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗ್ತಿದ್ದಂತಹ ಅಕ್ರಮವನ್ನ ತಡೆದಿರೋದು, ಸರ್ಕಾರಿ ಕಚೇರಿಗಳಲ್ಲಿ ಲಂಚಮುಕ್ತ ಕರ್ನಾಟಕ ಅಭಿಯಾನದ ಮೂಲಕ ಇವತ್ತೊಂದಷ್ಟು ಪಾರದರ್ಶಕತೆ ಬರುವ ಹಾಗೆ ಮಾಡಿರುವಂತಹದ್ದು, ಸರ್ಕಾರಿ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಇವತ್ತು ID ಕಾರ್ಡ್ ಧರಿಸಬೇಕು ಅಂತ ನಿಯಮಗಳು ಬಂದಿರೋದಕ್ಕೆ ಮೂಲ ಕಾರಣ ಯಾರು? ಹುಡುಕ್ರಯ್ಯ. ಇದು ಪತ್ರಕರ್ತರ ಕೆಲಸ. 5W and 1H ಏನಂತಾರೆ? ವಾಟ್, ವೇರ್, ವೆನ್, ವೈ, ಹೂ ಅಂಡ್ ಹೌ. 5W and 1H, ವಾಟ್, ವೇರ್, ವೆನ್, ಹೂ ಅಂಡ್ ವೈ ಅಂಡ್ ಹೌ. ಈ 5W and 1H ಅದು ಒಂದು ಪತ್ರಕರ್ತ ವರದಿ ಮಾಡೋದಕ್ಕೆ ಇರಬೇಕಾದಂತಹ ಕೇಳ್ಕೊಳ್ಬೇಕಾದಂತಹ ಮೂಲಭೂತ ಪ್ರಶ್ನೆಗಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಪರಿಣಾಮ ಬೀರಿದೆ ರಾಜ್ಯದ ಆಡಳಿತದ ಮೇಲೆ, ರಾಜಕಾರಣದ ಮೇಲೆ, ಸಮಾಜದ ಮೇಲೆ, ಇದನ್ನೆಲ್ಲ ಗಮನಿಸಿ ಅದರ ವರದಿಗಳನ್ನ ಮಾಡಿ. ನಾವೇನ್ ನಿಮ್ಗೆ ಹೌದು, ನಾವು ಇಲ್ಲಿ ತನಕ ಎಲ್ಲೋ ಕೆಲವೊಂದು ಕಡೆ ನನಗೆ ಗೊತ್ತಾದ ತುಂಬಾ ಅಪರೂಪ, ಆಗಿಲ್ಲ ಅಂತ ಹೇಳಲಾರೆ ನಾನು. ಗೊತ್ತಿಲ್ಲದೇನೋ ಅಥವಾ ಯಾವುದೋ ಕೆಲವೊಬ್ರು ಅಯೋಗ್ಯರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡ ಕೆಲವು ಅಯೋಗ್ಯರು ಕೆಲವೊಂದು ಕಡೆಗಳಲ್ಲಿ ಪತ್ರಿಕಾಗೋಷ್ಠಿ ಆದ್ಮೇಲೆ 100-200 ಅವ್ರಿಗೂ ಕೊಟ್ಟಿರಬಹುದು. ಎಲ್ಲಾ ಪತ್ರಕರ್ತರಿಗೂ, ಎಲ್ಲಾ ಪತ್ರಿಕೆಗಳವ್ರಿಗೂ ಅಲ್ಲ, ಕೆಲವೊಂದು ಕಡೆಗಳಲ್ಲಿ. ಆದ್ರೆ ನಾನು ಭಾಗವಹಿಸಿದಂತಹ, ನಮ್ಮ ಪಕ್ಷ ಮಾಡಿರುವಂತಹ 99% ಪತ್ರಿಕಾಗೋಷ್ಠಿಗಳಲ್ಲಿ ಆ ಪತ್ರಿಕಾ ಭವನದ ಫೀಸ್ ಏನಿದೆ ಅಷ್ಟನ್ನೇ ನಾವು ಕೊಡುವಂತ. ಅದನ್ನ ಬಿಟ್ಟು ನಾವು ಯಾವುದೇ ಲಕೋಟೆ ಕೊಡೋದಿಲ್ಲ, ನಿಮ್ ದೀಪಾವಳಿ ಗಿಫ್ಟ್ ಕೊಡೋದಿಲ್ಲ, ಯಾವ್ದು ಮಾರನಮಿಗೆ ಏನಂತಾರೆ ಆಯುಧ ಪೂಜೆ ಗಿಫ್ಟ್ ಕೊಡೋದಿಲ್ಲ, ಈ ತರದ್ ಯಾವುದೂ ಮಾಡಿಲ್ಲ.
ನಮ್ಮ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀವಿ. ಮಾಡೋದು ಬಿಡೋದು ನಿಮಗೆ ಬಿಟ್ಟಿರುವಂಥದ್ದು. ಆದರೆ ಯಾಕೆ ಮಾಡೋದಿಲ್ಲ ಅನ್ನೋದನ್ನ ಕೇಳ್ಕೊಳ್ಳಿ. ಅದ್ರ ಮೂಲಕ ನೀವು ಮಾಡದೇ ಇರೋದಕ್ಕೆ ಅನೈತಿಕವಾದ ಕಾರಣಗಳಿದ್ರೆ ಇದು ಒಂದು ಬಾಳ, ನೀವು ಬದುಕ್ತಿರೋದು ಒಂದು ಬಾಳ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಬಂಧುಗಳೇ. ಇದು ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ, ಇದು ರಾಜ್ಯದ ಸಮಸ್ಯೆ. ಇವತ್ತು ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕಡುಭ್ರಷ್ಟವಾಗಿ ರಾಜ್ಯದ ಜನ ಒಂದು ರೀತಿಯಲ್ಲಿ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ನಮ್ಮಲ್ಲೊಂದು ಗಾದೆ ಇದೆ, ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡ ಹಾಗೆ ಅಂತ. ಇವತ್ತೆಲ್ಲ ನಮ್ಮ ಪೂರ್ವಿಕರಿಗೆ ಹೋಲಿಸಿದ್ರೆ ನಾವು ದಷ್ಟಪುಷ್ಟವಾಗಿದ್ದೀವಿ, ಅನೇಕ ಸೌಲಭ್ಯಗಳಿದೆ, ಸೌಕರ್ಯಗಳಿದೆ. ಆದರೆ ಶಾಂತಿ ಮತ್ತು ಘನತೆ ಇದೆಯಾ ಬದುಕಿನಲ್ಲಿ? ಗೌರವ ಮತ್ತೆ ಘನತೆ ಇದೆಯಾ? ಎಲ್ಲಿ ಹೋಯಿತು ಆ ಮೂಲಭೂತವಾದಂತಹ ಕೆಲವೊಂದು ನಮ್ಮ ಮನುಷ್ಯನ ಬದುಕಿಗೆ ಸೌಂದರ್ಯ ಕೊಡುವಂತಹ ಆ ವಿಚಾರಗಳು ಎಲ್ಲಿ ಹೋಯಿತು ಅಂದ್ರೆ ಇವತ್ತು ಕೆಟ್ಟಿರುವಂತಹ ವ್ಯವಸ್ಥೆಯಿಂದಾಗಿ, ಕೆಟ್ಟಿರುವಂತಹ ಮೌಲ್ಯಗಳಿಂದಾಗಿ ಇವತ್ತದು ಬೀದಿ ಪಾಲಾಗಿದೆ, ಚರಂಡಿ ಪಾಲಾಗಿದೆ. ದಯವಿಟ್ಟು ನೀವೂ ಸಹ ಈ ಮಾಧ್ಯಮಗಳ ವಿಚಾರವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು. ಕೊನೆಯದಾಗಿ ನನಗೆ ಇದನ್ನ ಎಲ್ಲರೂ ಒಂದ್ ಕಡೆ ಹೇಳಬೇಕು, ದಾಖಲಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಮೊನ್ನೆ ತನಕ ಒಂದು 6-7 ವರ್ಷದ ತನಕ ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಯಾವ್ಯಾವುದೋ ಊರಿನಿಂದ ಬಂದಂತವರು, ಸಂಘಟನೆಗಳವರು, ನೊಂದವರು, ಬೆಂದವರು, ಕೇವಲ ಬೆಂಗಳೂರಿನವರಲ್ಲೇ ಅಷ್ಟೇ ಅಲ್ಲ, ಅವರ ಯಾವ್ಯಾವುದೋ ಊರಿನಲ್ಲಿ ಸಂಘಟನೆಗಳನ್ನ, ಹೋರಾಟಗಳನ್ನ ಮಾಡ್ತಾ ಇರುವಂತವ್ರು ಬಂದು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ಗಮನವನ್ನ ಸೆಳೀಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ರು. ಅದೆಲ್ಲ ದೊಡ್ಡ ಪತ್ರಿಕೆಗಳ ಎಲ್ಲ ಮುಖ್ಯ ವರದಿಗಾರರು ಹೋಗ್ತಾ ಇದ್ರು, ಅದನ್ನ ವರದಿ ಮಾಡ್ತಾ ಇದ್ರು. ಆ ಮೂಲಕ ಆ ವಿಚಾರ ರಾಜ್ಯ ಸರ್ಕಾರದ ರಾಜಕಾರಣಿಗಳ ವಿರೋಧ ಪಕ್ಷಗಳ ಗಮನಕ್ಕೂ ಬರ್ತಾ ಇತ್ತು. ಆ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಒಂದು ವ್ಯವಸ್ಥೆಯಾಗಿ ನಾವು ಹುಡುಕೊಳ್ತಾ ಇದ್ವಿ. ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಅವಕಾಶವೇ ಇಲ್ಲ. 3,000-4,000 ರೂಪಾಯಿ ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ. ಯಾವುದೇ ಪತ್ರಕರ್ತರು ಇವತ್ತಲ್ಲಿ ಬರ್ತಾ ಇಲ್ಲ. ಬಿಜೆಪಿ ಅವ್ರು ಮಾಡ್ಬೇಕಾ, ಅವರ ಆಫೀಸಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಅವ್ರು ಮಾಡ್ಬೇಕಾ, ಅವ್ರ ಆಫೀಸಲ್ಲಿ ಮಾಡ್ತಾರೆ. JDS ಅವ್ರು ಮಾಡ್ಬೇಕಾ, ಅವ್ರ ಆಫೀಸಲ್ಲಿ ಮಾಡ್ತಾರೆ. ಈಗ ನಮ್ಮಂತವ್ರು ನಮ್ಮ ಆಫೀಸ್ಗೆ, ಯಾಕಂದ್ರೆ ಈ ಬೀಟ್ ಅಂತ ಇರುತ್ತೆ, ಈ 3 ದೊಡ್ಡ ಪಕ್ಷಗಳಿಗೆ ಬೀಟ್ಗೆ ಅಂದ್ರೆ ಆ ಪಕ್ಷದ ವಿಚಾರಗಳ ಬಗ್ಗೆನೇ ವರದಿ ಮಾಡುವಂತ ಒಬ್ರು ಇಬ್ರು ವರದಿಗಾರರನ್ನ ಅದಕ್ಕೆ ನಿಗದಿ ಮಾಡ್ಬಿಟ್ಟಿರ್ತಾರೆ. ಅವರು ಹೋಗ್ತಾರೆ, ಎಲ್ಲರನ್ನು ದುಡ್ಡು ತಗೊಂಡು ಹೋಗ್ತಾರೆ ಅಂತಿಲ್ಲ, ಆದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ, ಬೇಕಾದ್ರೆ ಕಾರು ಕಳಿಸ್ತಾರೆ, ಹೀಗೆಲ್ಲ ಏನಾದ್ರು ಆಗುತ್ತೆ. ಆದ್ರೆ ನಮ್ಮಂತವ್ರು ನಾವು ಅದ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೆ ನಮ್ಮದಷ್ಟು ಮುಖ್ಯನೂ ಅಂತ ಅನ್ಸೋದಿಲ್ಲ ಈ ದೊಡ್ಡ ಮನುಷ್ಯರಿಗೆ. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಒಂದಕ್ಕೆ. ಆದ್ರೆ ಇವ್ಯಾವೂ ಮಾಡ್ಲಾರ್ದಂತಹ ಆಗ್ಲೇ ಹೇಳಿದಂತೆ ಸಂಘ ಸಂಸ್ಥೆಗಳು, ರೈತಪರ ಹೋರಾಟಗಾರರು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಅಥವಾ ಬೇರೆ ಯಾವುದೇ ತರಹದ ಮಾನವ ಹಕ್ಕುಗಳ ಹೋರಾಟಗಾರರು 5-6 ವರ್ಷಗಳ ಹಿಂದೆ ರಾಜ್ಯದ ಜನರ ಗಮನಕ್ಕೆ ತರುವಂತಹ ವಿಚಾರಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ತಮ್ಮ ಕೆಲಸಕ್ಕೆ ಒಂದು ಶಕ್ತಿಯನ್ನ ತಂದುಕೊಳ್ತಾ ಇದ್ರು. ಇವತ್ತು ಎಲ್ಲಿ ಸಾಧ್ಯ ಇದೆ ಅದು? ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಂತೂ ನಾನು ನೋಡಿದ್ದೀನಿ, ಅನೇಕ ಜನ ಇವತ್ತು ಅವರು ಪತ್ರಕರ್ತರೇ ಅಲ್ಲ, ಮಾಜಿ ಪತ್ರಕರ್ತರು, ಏನೇನೋ ಪತ್ರಕರ್ತರು, ಯಾರು ಬೇಕಾದ್ರೂ ಕ್ಲಬ್ ಮೆಂಬರ್ ಆಗ್ಬಿಡ್ಬೋದು. ಅಲ್ಲಿ ಕ್ಲಬ್ ಮೆಂಬರ್ ಅದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಆಗಿದಾರೇನೋ ಗೊತ್ತಿಲ್ಲ. ಕ್ಲಬ್ ಮೆಂಬರ್ಗಳಾಗಿರುವಂತವ್ರಿಗೆ ಕೆಲವರಿಗೆ ಎಣ್ಣೆ ಕೊಡುವಂತಹ, ಸಪ್ಲೈ ಮಾಡುವಂತಹ, ಮತ್ತೆ ಇಸ್ಪೀಟ್ ಆಡೋದಕ್ಕಿರುವಂತಹ ಅಡ್ಡ ಆಗೋಗಿದೆ. ಇವತ್ತು ಅದೇ ಕಾರಣದಿಂದಾಗಿನೇ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಮ್ಯಾನೇಜ್ ಮಾಡಬಹುದಲ್ಲ, ಯಾವ ವಿಚಾರವೂ ಗೊತ್ತಾಗಲ್ವಲ್ಲ. ಆಡಳಿತ ಪಕ್ಷ ಅಂತನೂ ತಮಿಳುನಾಡಲ್ಲಿ ಹೀಗೆ ಆಗಿದ್ದು. ಏನು ನಾವು ಹೊರಗಡೆ ಇದ್ದವ್ರು ನಾವು ನೋಡ್ತಾ ಇದ್ವಿ. DMK ಬಗ್ಗೆ ವಿರೋಧದ ಅಲೇ ಇಲ್ಲ ಅಂತ ಭಾವಿಸ್ಬಿಟ್ಟಿದ್ವಿ ನಾವು. ಏನಾಯ್ತು? ಸ್ವತಃ ಮಾಜಿ ಮುಖ್ಯಮಂತ್ರಿಯ ಮಗ, ಹಾಲಿ ಮುಖ್ಯಮಂತ್ರಿ ಆಗಿದ್ದಂತಹ DMK ಸರ್ವೋಚ್ಚ ನಾಯಕ, ಸ್ವತಃ ಆತನ ಮಗ ಉಪಮುಖ್ಯಮಂತ್ರಿ, ಆ ಸರ್ವೋಚ್ಚ ನಾಯಕನಾದ ಸ್ಟಾಲಿನ್ನೇ ಸೋತೋದ್ರು ಮೊನ್ನೆ. ಅದು ಏನು, DMKಯ ಸ್ಟ್ರಾಂಗ್ ಬೇಸ್, ಅವರ ಶಕ್ತಿ ಕೇಂದ್ರ ಆಗಿದ್ದಂತಹ DMKಯನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಚೆನ್ನೈ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾಲಿನ್ ಸೋತ್ರು. ಜನ ನಾವೆಲ್ಲ ಇಲ್ಲ ಇದು ಸ್ಟಾಲಿನ್ ಸೋಲೋದಿಲ್ಲ, ಮತ್ತೆ DMKನು ಬರದೇ ಇರ್ಬೋದು, ಮೆಜಾರಿಟಿ ಬರದೇ ಇರ್ಬೋದು, ಆದ್ರೆ ನಂಬರ್ 1 ಅವರೇ ಆಗಿರ್ತಾರೆ. ಏನಾಯ್ತು? ಹಾಗಾಗಿ ಇವತ್ತು ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷದವರು ನಿಮ್ಮನ್ನ ಮ್ಯಾನೇಜ್ ಮಾಡಿ ಈ ಜನರಿಗೆ ಸಮಸ್ಯೆಗಳೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಪತ್ರಿಕೆಗಳಲ್ಲೋ ಮಾಧ್ಯಮಗಳಲ್ಲೋ ವರದಿ ಆಗೋಗಿ ಮಾಡ್ಕೊಂಡು ಮಾತ್ರಕ್ಕೆ ಸಮಾಜ ಬದಲಾಗ್ತಾ ಇಲ್ಲ, ಸಮಾಜ ಗಮನಿಸ್ತಾ ಇಲ್ಲ ಅಂತ ಭಾವಿಸಬೇಡಿ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೂ ಅಂತಹ ಒಂದು ಅಂಡರ್ ಕರೆಂಟ್ ಇದೆ. ರಾಜ್ಯಾದ್ಯಂತ ನಮಗೆ ಫೀಲ್ ಆಗ್ತಾ ಇದೆ, ನಾವು ಅನುಭವಿಸ್ತಾ ಇದೀವಿ, ಗಮನಿಸ್ತಾ ಇದೀವಿ ಅದನ್ನ. ಸುಮ್ನೆ ಜನ ನನ್ನನ್ನು, ನಮ್ಮ ಪಕ್ಷದ ಸೈನಿಕರನ್ನು ನೋಡಿದ ತಕ್ಷಣ, ಟಿ ಶರ್ಟ್ ಹಾಕೊಂಡಿರೋರು ನೋಡಿದ ತಕ್ಷಣ, ಸರ್ ಮೆಂಬರ್ಶಿಪ್ ಆಗೋದು ಹೇಗೆ ಸರ್ ಅಂತ ಆಗ್ಲಿ, ಸರ್ ನಿಮ್ QR ಕೋಡ್ ಕೊಡಿತ ಸರ್ ನಾನು ಡೊನೇಷನ್ ಮಾಡಬೇಕು ಅನ್ನೋದಾಗ್ಲಿ, ಸರ್ ನಿಮ್ ಆಫೀಸಲ್ಲಿ ಬರುತ್ತೆ ಸರ್ ನಮ್ಗೊಂದು ಸಮಸ್ಯೆ ಇದೆ ಅಂತ ಆಗ್ಲಿ, ಅಥವಾ
ನಾ ಫೋನ್ ನಂಬರ್ ತಗೊಂಡು ನಮ್ಮೂರಲ್ಲಿ ಇಂಥ ಸಮಸ್ಯೆ ಇದೆ, ನಮ್ಗಿಂತ ಪೊಲೀಸ್ ಸ್ಟೇಷನ್ ಸಮಸ್ಯೆ ಇದೆ, ತಾಲೂಕು ಆಫೀಸಲ್ಲಿ ಸಮಸ್ಯೆ ಇದೆ, ಇಂಥ ಗೊಬ್ಬರ ಬೀಜದಲ್ಲಿ ಸಮಸ್ಯೆ ಇದೆ, ಇನ್ನೊಂದು ಯಾವ್ದೋ ಕೋರ್ಟಲ್ಲಿ ಸಮಸ್ಯೆ ಇದೆ, ಯಾಕೆ ಹೇಳ್ತಾರಣ್ಣ? ಸುಮ್ನೆ ಹೇಳ್ತಾರ? ಅವ್ರೇನು ಬುದ್ಧಿವಂತರಲ್ವಾ? ಅವ್ರೇನು ಮನುಷ್ಯರಲ್ವಾ? ಜ್ಞಾನಿ ತಿಳುವಳಿಕೆ ಇರೋರಲ್ವಾ? ಇವರೆಲ್ಲ ಇದೆ ಒಂದು ಅಂಡರ್ ಕರೆಂಟ್. ಮತವಾಗಿ ಇಲ್ಲಿ ತನಕ ನಮಗೆ ಪರಿವರ್ತನೆ ಆಗಿರಲಿಲ್ಲ, ಅದಕ್ಕೆ ಹಲವಾರು ಕಾರಣಗಳಿದೆ. ಈಗ ಮತವಾಗಿ ಪರಿವರ್ತನೆ ಆಗ್ತಿರುವಂತಹ ಕಾಲ. ಹಾಗಾಗಿ ನಾವು ಮಾಧ್ಯಮವೂ ಸರಿ ಹೋಗಬೇಕು. ಮಾಧ್ಯಮವೂ ಇಲ್ಲಿ ಒಂದು ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸಬೇಕು. ಇಲ್ಲ ಅಂದ್ರೆ ಮಾಧ್ಯಮವೂ ಸಹ ತನ್ನ ವಿಶ್ವಾಸಾರ್ಹತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡ್ರೆ ಒಂದು ಪ್ರಜಾಪ್ರಭುತ್ವವನ್ನ ಸರ್ವಾಧಿಕಾರಿ ದೇಶವನ್ನಾಗಿ ಮಾಡೋದಿಕ್ಕೆ ಏನೇನು ಸಮಸ್ಯೆ ದೊಡ್ಡ ಸಮಸ್ಯೆಗಳಿರೋದಿಲ್ಲ. ಬಹಳ ಸುಲಭವಾಗಿ ಪ್ರಜಾಪ್ರಭುತ್ವ ದೇಶವನ್ನ ಒಂದು ಸರ್ವಾಧಿಕಾರಿ ದೇಶವನ್ನಾಗಿ ಮಾಡೋದಿಕ್ಕೆ ದೊಡ್ಡ ಅಡೆತಡೆಗಳಿರೋದಿಲ್ಲ. ಪ್ರಜಾಪ್ರಭುತ್ವ ಇಡೀ ಮನುಷ್ಯ ಕುಲ ಕಂಡುಕೊಂಡಂತಹ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲಿಯ ತನಕ ಸರ್ವಶ್ರೇಷ್ಠವಾದದ್ದು. ಉಳಿಸ್ಕೊಳ್ರೋಣ. ಪ್ರಜಾಪ್ರಭುತ್ವ ಉಳಿದಿದ್ರೆ ನಿಮಗೂ ನಮಗೂ ಹಕ್ಕುಗಳಿರುತ್ತೆ. ಒಂದಷ್ಟು ಮಟ್ಟಿಗೆ ಆ ಸಮಸ್ಯೆಗಳ ಪರಿಹಾರವನ್ನ ಒಂದು ಕಲೆಕ್ಟಿವ್ ಆಗಿ ಸಾಂಘಿಕವಾಗಿ ನಾವು ಪರಿಹಾರಗಳನ್ನ ಕಂಡುಕೊಂಡು ಹೋಗೋದಕ್ಕಾಗುತ್ತೆ. ಒಂದು ಗೌರವ ಘನತೆಯಿಂದ ಬದುಕುವಂತ ವಾತಾವರಣ ಇರುತ್ತೆ. ಇಲ್ಲಾಂದ್ರೆ ಕೇವಲ 47ರಲ್ಲಿ ಸ್ವಾತಂತ್ರ್ಯ ಬಂದು 75ನೇ ಇಸ್ವಿ ಅಷ್ಟೊತ್ತಿಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿದಾಗ ಜನ ಯಾವ ರೀತಿಯಲ್ಲಿ ಬದುಕ್ತಾ ಇದ್ರು ಆ 2 ವರ್ಷ ಅನ್ನೋದನ್ನ ನೀವು ಗಮನಿಸಬೇಕು. ಹಿಡ್ಕೊಂಡವ್ರು ಕರ್ಕೊಂಡು ಹೋಗಿ ನರ ಕಟ್ ಮಾಡಿದ್ರು. ಇನ್ನು ಮದುವೆನೇ ಆಗದೆ ಇರೋರಿಗೆ ಗಂಡಸರಿಗೆ ನರ ಕಟ್ ಮಾಡ್ಬಿಟ್ಟಿದ್ರು ಉತ್ತರ ಭಾರತದಲ್ಲಿ. ಸಂಜಯ್ ಗಾಂಧಿಯ ಚೇಲಾಗಳು, ಗುಂಡಾಗಳು ಎಷ್ಟೆಷ್ಟು ಏನು ಅವ್ರಿಗೆ ಯಾವುದೇ ತರಹದ ಹಕ್ಕಿಲ್ಲದೆ ವಾಕ್ ಸ್ವಾತಂತ್ರ್ಯವನ್ನ ದಮನ ಮಾಡಿ ಪತ್ರಕರ್ತರು ನಿಮ್ಗೆ ಗೊತ್ತಿದೆ. ಇವತ್ತಿನ ಪತ್ರಕರ್ತರಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿದೆ ಅಂತ ಹೇಳೋದಿಲ್ಲ. ಎಷ್ಟೋ ಪತ್ರಕರ್ತರು ಓದೇ ಇಲ್ಲ ಇವತ್ತಿರುವಂತವ್ರು. ನಾನು ಕಂಡ ಹಾಗೆ ಅವ್ರ ಇತಿಹಾಸದೇ ಎಷ್ಟೋ ಗೊತ್ತಿಲ್ಲ. 51 ವರ್ಷಗಳಿಂದ ಹೇರಿದಂತ ತುರ್ತು ಪರಿಸ್ಥಿತಿ ಬಗ್ಗೆ ಇವತ್ತಿರೋ ಅರ್ಧ ಪತ್ರಕರ್ತರಿಗೆ, ಕರ್ನಾಟಕದಲ್ಲಿರೋರಿಗೆ ಏನ್ ತುರ್ತು ಪರಿಸ್ಥಿತಿ ಸಮಸ್ಯೆಗಳೇನು ಹೇಗಿತ್ತು ಅವತ್ತು ಅನ್ನೋದು ಗೊತ್ತಿಲ್ಲ. ಆವತ್ತು ಅದೇ ಕಾರಣದಿಂದಾಗಿ ಏನು ಸಂಪಾದಕೀಯಗಳನ್ನ ಬರೀದೆ ಸಂಪಾದಕೀಯ ಪುಟವನ್ನೇ ಖಾಲಿ ಬಿಡ್ತಾ ಇದ್ರು ಪತ್ರಿಕೆಗಳು, ಮಾಧ್ಯಮದ ಆವತ್ತಿನ ಸಂಪಾದಕರು ಆ ರೀತಿಯಲ್ಲಿ ತಮ್ಮ ಪ್ರತಿರೋಧವನ್ನ ದಾಖಲಿಸಿದ್ರು ಇಂದಿರಾ ಗಾಂಧಿಯ ವಿರುದ್ಧವೇ. ಹಾಗಾಗಿ ನಾನು ಇವತ್ತೊಂದು ಸುದೀರ್ಘವಾಗಿ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಇಷ್ಟೊತ್ತು ಮಾತನಾಡಿದ್ದೀನಿ. ಆಗ್ಲೇ ಪತ್ರಕರ್ತರು ಹೇಳಿದ್ದೀನಿ, ಮುಖ್ಯವಾಗಿ ರಾಜ್ಯದ ಜನತೆಗೆ ಮಾತನಾಡಿ. ಇವತ್ತು ನಾವೇ ಮಾಧ್ಯಮ ಆಗಬೇಕು. ಹಾಗಾಗಿ ಸಾರ್ವಜನಿಕರು ನೀವೂ ಸಹ ಇನ್ನು ಮೇಲೆ ಸರ್ಕಾರಿ ಕಚೇರಿಗೆ ಹೋದಾಗ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡ್ಕೊಳ್ಳೋದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ವಿಡಿಯೋ ಮಾಡ್ಕೊಳ್ಳೋದು ಹಕ್ಕು ಅಂತ ಕೋರ್ಟ್ಗಳು ಕೊಡ್ತಾ ಇವೆ ತೀರ್ಪುಗಳು. ವಿಡಿಯೋ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳುವಂತವ್ರು ಖದೀಮರು, ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರು. ಸಾರ್ವಜನಿಕ ಸ್ಥಳ ಸರ್ಕಾರಿ ಕಚೇರಿನು ಯಾವುದೋ ನ್ಯಾಷನಲ್ ಸೆಕ್ಯೂರಿಟಿ ಇರುವಂತಹ ಏಜೆನ್ಸಿ ಆದ್ರೆ ಪರವಾಗಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲೂ ವಿಡಿಯೋ ಮಾಡಿಕೊಳ್ಳೋದ್ರಲ್ಲಿ ಅಪರಾಧವಲ್ಲ ಅಂತ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳು ಬಂದಿದೆ. ಹಾಗಾಗಿ ಮಾಡ್ಕೊಳ್ಳಿ. ಎದುರು ಪುಕ್ಕಲ್ರಾಗ್ಬೇಡಿ. ಇರೋದೊಂದು ಬದುಕು, ಧೈರ್ಯವಾಗಿ ಬದುಕಿ. ಕೇಸ್ ಬಿದ್ರೆ ಏನು ಆಗೋದಿಲ್ಲ. ಕೊಲೆ ಮಾಡಬೇಡಿ, ಸುಲಿಗೆ ಮಾಡಬೇಡಿ, ಕಳ್ತನ ಮಾಡಬೇಡಿ, ಅತ್ಯಾಚಾರ ಮಾಡಬೇಡಿ, ಬೇರೆ ಯಾವುದೇ ತರಹದ ಅಪರಾಧ ಅಂತ ಭಾವಿಸುವಂತಹ ಕೆಲಸ ಮಾಡಬೇಡಿ. ನಿಮ್ಮ ಹಕ್ಕಿನಲ್ಲಿ ನೀವು ಏನ್ ಸರಿ ಇದೆಯೋ ಅವೆಲ್ಲವನ್ನ ಹಕ್ಕಿನ ಒಳಗಡೆ ದಯವಿಟ್ಟು ಮಾಡಿ, ಧೈರ್ಯ ಮಾಡಿ. ಅದೇ ರೀತಿಯಲ್ಲಿ ಮಾಧ್ಯಮವನ್ನು ಸಹ ವಿಶ್ಲೇಷಣೆ ಮಾಡಿ. ನಾವು ವಿಶ್ಲೇಷಣೆ ಮಾಡದೇ ಇದ್ರೆ ಈ ಮಾಧ್ಯಮವೂ ಸರಿ ಹೋಗೋದಿಲ್ಲ. ರಾಜ್ಯದ ಅನೇಕ ಸಮಸ್ಯೆಗಳಿಗೆ ಇವತ್ತು ಯಾಕೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಮಾಧ್ಯಮದಲ್ಲಿ ಸರಿಯಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಮಾಧ್ಯಮದವರು ಅನೇಕ ಮಾಧ್ಯಮ ಸಂಸ್ಥೆಗಳ ದೊಡ್ಡವರು ಮತ್ತೆ ರಾಜಕಾರಣಿಗಳು ಲವಿ ಡವಿಲ್ ಇದ್ದಾರೆ. ಹಾಗಾಗಿ ಇವತ್ತು ಜನರೇ ಮಾಧ್ಯಮ, ಜನತಾ ಮಾಧ್ಯಮ ಅಂತಹ ಒಂದು ಜನತಾ ಮಾಧ್ಯಮವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ನಾವೇ ಕಟ್ಕೊಂಡಿದೀವಿ. ನಮ್ಮದೇ ಪಕ್ಷದ ಪೇಜ್ಗಳು ಇವತ್ತು ಜನತಾ ಮಾಧ್ಯಮವಾಗಿ ನಮ್ಮ ಪಕ್ಷದ ಹೋರಾಟಗಳನ್ನ ಜನರಿಗೆ ತೋರಿಸ್ತೀವಿ. ದಯವಿಟ್ಟು ನೀವು ಹಾಗೆ ಮಾಡಿ. ಅನೇಕ ಜನ ಹೋರಾಟಗಾರರು ಇವತ್ತು ಬಹಳ ಒಳ್ಳೆಯ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿರುವಂತವ್ರು ಕನ್ನಡ ಪರ ಹೋರಾಟಗಾರರಿರ್ಬಹುದು, ಜನಪರ ಹೋರಾಟಗಾರರಿರಬಹುದು, ರೈತ ಪರ ಹೋರಾಟಗಾರರಿರ್ಬಹುದು, ಅನೇಕ ಸಂಘ ಸಂಸ್ಥೆಗಳು, ಹೋರಾಟಗಾರರು, ವ್ಯಕ್ತಿಗಳು ಇದ್ದಾರೆ. ಆದ್ರೆ ಅವರ ವಿಚಾರ ಇವತ್ತು ಜನರಿಗೆ ಮುಟ್ತಾ ಇಲ್ಲ. ಹಾಗಾಗಿ ಅವರು ಸಹ ಸೋಷಿಯಲ್ ಮೀಡಿಯಾವನ್ನ ಸಶಕ್ತವಾಗಿ, ಸಮರ್ಥವಾಗಿ ಬಳಸಿ. ನೀವು ಸೋಷಿಯಲ್ ಮೀಡಿಯಾವನ್ನ ಸಮರ್ಥವಾಗಿ ಬಳಸಿಕೊಂಡು ನಿಮಗೊಂದಷ್ಟು ಒಂದು ಗುರುತು ಪರಿಚಯ ಆಯ್ತು ಅಂದ್ರೆ ಬೇರೆ ಮಾಧ್ಯಮಗಳವರು ಗಮನಿಸ್ತಾರೆ. ಇಲ್ಲ ಅಂದ್ರೆ ನೀವೆಷ್ಟೇ ಹೋರಾಟ ಮಾಡ್ತಾ ಇದ್ರು ಅದು 4 ಜನ ತಲುಪಲಿಲ್ಲ ಅಂದ್ರೆ ಇಂಥದ್ದೇ ಒಳ್ಳೆಯ ಹೋರಾಟ, ಒಳ್ಳೆಯ ವಿಚಾರ ಆಗಿದ್ರು ಅದನ್ನ ಯಾರೂ ಗಮನಿಸೋದಿಲ್ಲ. ಯಾಕಂದ್ರೆ ಇವತ್ತು ಅದನ್ನ ಪತ್ರಿಕೆಗಳಾಗ್ಲಿ, ದೃಶ್ಯ ಮಾಧ್ಯಮಗಳಾಗ್ಲಿ ಅಂತ ಹೋರಾಟಗಳನ್ನ ಪ್ರಚಾರ ಮಾಡ್ತಾ ಇಲ್ಲ, ಪ್ರಸಾರ ಮಾಡ್ತಾ ಇಲ್ಲ, ಪ್ರಕಟಿಸ್ತಾ ಇಲ್ಲ. ಇಷ್ಟನ್ನ ಹೇಳ್ತಾ ಬಂಧುಗಳೇ, ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ, ಪತ್ರಕರ್ತರಿಗೆ ತಲುಪಿಸಿ. ಎಲ್ಲಾ ಜಿಲ್ಲಾ, ತಾಲೂಕು ಮಟ್ಟದ ಪತ್ರಕರ್ತರಿಗೆ ತಲುಪಿಸಿ. ರವಿಕೃಷ್ಣಾರೆಡ್ಡಿ ತುಂಬಾ ನೋವಿನಲ್ಲಿ, ಬೇಸರದಲ್ಲಿ ಮತ್ತು ಕಾಳಜಿಯಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಅವ್ರಿಗೂ ಗೊತ್ತಾಗಲಿ.
ನಾನು ಸಹ ನಾವೆಲ್ಲ ಅನೇಕ ಪತ್ರಕರ್ತರ ಉದಾಹರಣೆಗಳನ್ನ ಕೊಡಬಲ್ಲೆ. ನಮಗೆಲ್ಲ ಸಂವೇದನೆಗಳನ್ನ ಲಂಕೇಶ್ ಪತ್ರಿಕೆ, ವಾರಪತ್ರಿಕೆ ಇವರೆಲ್ಲ ಹೇಗೆ ರೂಪಿಸಿದ್ರು. ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ, ನಮ್ಮನೆ ಪ್ರಜಾವಾಣಿ ಬರ್ತಾ ಇತ್ತು, ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ಬರ್ತಾ ಇದ್ದಂತಹ ಸಾಪ್ತಾಹಿಕ ಪುರವಣಿಯ ಕಥೆಗಳನ್ನ ಓದಿ, ಕವನಗಳನ್ನ ಓದಿ, ಲೇಖನಗಳನ್ನ, ಒಂದು ಗಂಭೀರ ಲೇಖನಗಳನ್ನ ಓದಿ ನಾವೆಷ್ಟು ಸಂವೇದನೆ ಮತ್ತು ರೂಪಿಸ್ಕೊಂಡ್ವಿ, ವಿಚಾರಗಳನ್ನ ತಿಳ್ಕೊಂಡ್ವಿ. ಇವೆಲ್ಲ ಒಂದು ಇತಿಹಾಸ. ಹಾಗಾಗಿ ಪತ್ರಕರ್ತರು ಮಾಡಿರುವಂತಹ ಪತ್ರಿಕೆಗಳು, ವಿಶೇಷವಾಗಿ ಅವು ಮಾಡಿದಂತಹ ಸಾಹಿತ್ಯ ಸೇವೆ, ಕನ್ನಡದಲ್ಲಿ ಅತ್ಯುತ್ತಮವಾದಂತಹ ಕಥೆಗಳು ಪ್ರಕಟವಾಗ್ತಾ ಇದ್ದಿದ್ದು ಮೊದಲು ಪತ್ರಿಕೆಗಳಲ್ಲಿ. ಕಾಯ್ತಾ ಇದ್ವಿ, ಸುಧಾ ತರಂಗ, ಅದರಲ್ಲಿ ಧಾರಾವಾಹಿಗಳು ಬರ್ತಾ ಇದ್ವು, ಕಥೆಗಳು ಬರ್ತಾ ಇದ್ವು, ಕಥಾ ಸ್ಪರ್ಧೆಗಳು ನಡೀತಿದ್ವು. ಆ ಕಥೆಗಳು ಶ್ರೇಷ್ಠವಾದ ಕಥೆಗಳಾಗಿರ್ತಾ ಇದ್ವು. ಆ ಮೂಲಕ ಜನ ಸಾಹಿತ್ಯಾಭಿರುಚಿಯನ್ನ ಬೆಳೆಸ್ಕೊಳ್ತಾ ಹೋದ್ರು. ಅನೇಕ ಜನ ಕಥೆಗಾರರಾಗಿ ಬಂದ್ರು, ಕರ್ನಾಟಕವನ್ನ ಕಟ್ಟುತ್ತಾ ಹೋದ್ರು ಮುಂದಿನ ದಿನಗಳಲ್ಲಿ. ಆದರೆ ಕಳೆದ 20-30 ವರ್ಷಗಳಲ್ಲಿ ಇಲ್ಲಿ ಒಂದು ಅನೀತಿಯುತವಾದಂತಹ ರಾಜಕಾರಣ, ಭ್ರಷ್ಟಾಚಾರ ಮತ್ತು ಹಣದ ಏನಂತಾರೆ, ಪಿಪಾಸುತನ, ಒಂದು ರೀತಿಯಲ್ಲಿ ಹಣವೇ ಮುಖ್ಯ ಅನ್ನುವಂತಹ ಒಂದು ಮನಸ್ಥಿತಿ ಬೆಳೆದು ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಆಗ್ಬಿಟ್ಟಿದೆ. ಮೊದಲೆಲ್ಲ ಹೀಗಿರ್ಲಿಲ್ಲ. ದುಡ್ಡಿಗೆ ಈ ಪರಿಯ ಮರ್ಯಾದೆ ಇರಲಿಲ್ಲ. ಇವತ್ತು ದುಡ್ಡಿದ್ದವನು ಅವನು ಎಂತಹ ಅಧಮ ನೀಚ ಆಗಿದ್ರು ಅವನು ಮಾಡಿದ್ದೆಲ್ಲ ಸೈ ಅನ್ನುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇದು ಒಳ್ಳೆಯ ಸಮಾಜ ವರ್ತಮಾನ ಅಲ್ಲವೇ ಅಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಒಳ್ಳೆಯ ಸಮಾಜವನ್ನ ಕಟ್ತೀವಿ. ಒಳ್ಳೆಯ ಸಮಾಜವನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಬರುವಂತಹ ಎಂತಹ ಎಡರು ತೊಡರುಗಳನ್ನಾದ್ರೂ ನಾವು ಹಿಮ್ಮೆಟ್ಟದೆ ಎದುರಿಸಿ ನಿಲ್ಲುತ್ತೀವಿ. ಅದಕ್ಕಾಗಿ ನಿಮ್ಮೆಲ್ಲರ ಬೆಂಬಲ ಇರಲಿ. ಮಾಧ್ಯಮ ಮಿತ್ರರಲ್ಲೂ ನಾನು ಕೊನೆಯದಾಗಿ ಕೇಳ್ಕೊಳ್ಳೋದು, ಬಹುತೇಕ ಮಾಧ್ಯಮ ಮಿತ್ರರು ಇವತ್ತು ಕಷ್ಟದಲ್ಲಿದ್ದಾರೆ, ಸಂದಿಗ್ಧದಲ್ಲಿದ್ದಾರೆ, ಪ್ರಾಮಾಣಿಕರು ವಿಲವಿಲನೆ ಒದ್ದಾಡ್ತಾ ಇದ್ದಾರೆ. ಮಾಧ್ಯಮ ಸಂಸ್ಥೆಗಳಲ್ಲೂ ಒಂದು ರೀತಿಯ ಒಂದು ಗೊಂದಲದ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದೆ. ಇವತ್ತು ಮಾಧ್ಯಮವು ಪ್ರಾಮಾಣಿಕವಾಗಿ ಹೆಂಗೆ ಬದುಕೋದು, ಇಲ್ಲಿ ವರದಿ ಮಾಡೋದು ಹೇಗೆ, ವೃತ್ತಿಪರವಾಗಿರೋದು ಹೇಗೆ, ವೃತ್ತಿ ಧರ್ಮ ಉಳಿಸ್ಕೊಳ್ಳೋದು ಹೇಗೆ ಅಂತೇಳಿ. ಹಾಗಾಗಿ ಆ ಎಲ್ಲದರ ಸಂದರ್ಭದಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಒಳ್ಳೆಯ ದಾರಿಯನ್ನು ಹುಡುಕೊಳ್ತೀರಾ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿಚಾರವನ್ನ ಪ್ರಾಮಾಣಿಕವಾಗಿ ನೀವು ಗ್ರಹಿಸಿ ಅದನ್ನ ನಮಗೆ ಅರ್ಹವಾದಂತಹ ರೀತಿಯಲ್ಲಿ ವರದಿ ಮಾಡ್ತೀರಾ. ನಾಳೆ ಮಂಡ್ಯದ ಎಲ್ಲ ಪತ್ರಿಕೆಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಪತ್ರಿಕಾಗೋಷ್ಠಿ ಇದೆ, ಅದರ ವರದಿಗಳು ಬರುತ್ತೆ ಅಂತ ನಾನು ಭಾವಿಸ್ತಾ, ಒಳ್ಳೆಯ ಪತ್ರಕರ್ತರು ಕೆಟ್ಟ ಪತ್ರಕರ್ತರನ್ನ ವಿಮರ್ಶಿಸುವಂತಹ ಮತ್ತೆ ಅವರನ್ನ ತೊಲಗಿಸುವಂತಹ ಕೆಲಸಗಳಾಗಬೇಕು. ಮತ್ತೆ ಅನೇಕ ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರ ಸಂಘ, ಬೇರೆ ಬೇರೆ ಪತ್ರಕರ್ತರ ಸಂಘಗಳಿವೆ. ದಯವಿಟ್ಟು ನೀವು ಪತ್ರಿಕಾಗೋಷ್ಠಿಗಳಲ್ಲಿ ಪತ್ರಕರ್ತರು ಪತ್ರಿಕಾಗೋಷ್ಠಿಗಳನ್ನು ನಿಭಾಯಿಸುವ ರೀತಿ ಅಂತೇಳಿ ಪತ್ರಕರ್ತರಿಗೆ ಆಗಾಗ ಒಂದು ವರ್ಕ್ಶಾಪ್ ಮಾಡಿ. ಯಾವ ತರಹದ ಪ್ರಶ್ನೆಗಳನ್ನ ಎಂಥವರಿಗೆ ಹೇಗೆ ಯಾಕೆ ಕೇಳಬೇಕು, ಕೇಳೋದ್ರ ಮೂಲಕ ಅವರಲ್ಲಿರುವಂತಹ ವಿಚಾರಗಳನ್ನ ಹೇಗೆ ಹೊರಗೆ ತೆಗಿಬೇಕು, ಅಂತಹ ಸಂದರ್ಭದಲ್ಲಿ ಯಾರಿಗೆ ದುರ್ಬಲರಿಗೆ ಅರ್ಥ ಆಗದ ರೀತಿನಲ್ಲಿ ಯಾವ ರೀತಿ ನಾವು ಅದನ್ನ ಕೇಳಬೇಕು, ಒಬ್ಬ ಮನುಷ್ಯನ ಘನತೆಯನ್ನ ಕುಗ್ಗಿಸದೆ ನಾವು ಹೇಗೆ ಅವನ ವಿಚಾರವನ್ನ ಹೊರತರುವುದು, ಇವೆಲ್ಲದರ ಬಗ್ಗೆ ಸೂಕ್ಷ್ಮಗಳ ಬಗ್ಗೆ ದಯವಿಟ್ಟು ನೀವು ಅವರಿಗೆ ಒಂದು ಕೋರ್ಸ್ ಕೊಡಿ. ಮತ್ತೆ ಇದರ ಮಾಡದೇ ಇರುವಂತಹ ಪತ್ರಕರ್ತರನ್ನ ಪತ್ರಿಕಾಗೋಷ್ಠಿಗಳಲ್ಲಿ ಆ ಪತ್ರಕರ್ತರ ಸಂಘದವರು ಅವ್ರಿಗೆ ಸ್ವಲ್ಪ ಯಾವ ತರಕ್ ಮಾಡ್ತಿರೋ, ಉಗಿದು ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಅವ್ರು ಉಗಿದು ಪಾಠ ಕಲಿಸಿ. ತಪ್ಪೇನು ಇಲ್ಲ. ಸರಿ ಹೋಗದೆ ಇದು ಕ್ಯಾನ್ಸರ್ ತರಕ್ಕೆ ಆ ಸಮಯ ಕಿತ್ತಾಕ್ಲಿಲ್ಲ ಅಂದ್ರೆ ಅದು ಇಡೀ ಮೈಗೆಲ್ಲ ಆಡ್ಕೊಂಡ್ಬಿಡುತ್ತೆ. ಇಂಥವ್ರು ನೋಡಿ ಎಷ್ಟೋ ಜನ ಪತ್ರಿಕಾಗೋಷ್ಠಿಗಳೇ ಮಾಡೋದಿಲ್ಲ. ಇವತ್ತು ಎಷ್ಟೋ ಕಡೆ ಪತ್ರಿಕಾಗೋಷ್ಠಿ ಯಾಕೆ ಮಾಡೋದಿಲ್ಲ ಅಂದ್ರೆ ಪತ್ರಕರ್ತರ ಜ್ಞಾನವನ್ನ ನೋಡಿ ದಂಗಾಗಿ ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಸಂಘಟನೆಗಳವರು, ಸಾಮಾಜಿಕ ಹೋರಾಟಗಾರರು. ಏನಪ್ಪ ಇವರು ಪತ್ರಕರ್ತರು ಮರ್ಯಾದೆನೆ ಕೊಡೋದಿಲ್ಲ, ಇನ್ನೇನೋ ಮಾತಾಡ್ತಾರೆ, ಏನೇನೋ ಪ್ರಶ್ನೆ ಕೇಳ್ತಾರೆ, ಉಲ್ಟಾ ಕೇಳ್ತಾರೆ, ಹಂಗಿಸ್ತಾರೆ, ನಮ್ಮನ್ನ ಲೇಔಡಿ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ಇವತ್ತು ಆ ಪತ್ರಿಕಾ ಭವನಗಳು ಯಾಕೆ ಖಾಲಿ ಹೊಡಿತಾ ಇವೆ? ಅದೇ ಅವನ MLA ಅವನ ಮನೆಯಲ್ಲೋ ಬಂಗ್ಲೆನಲ್ಲೋ ಐಬಿನಲ್ಲೋ ಕರೆದ ತಕ್ಷಣ ಏನು ಎಲ್ಲೆಲ್ಲಿಲ್ಲದವ್ರು ಉಟ್ಕೊಂಡ್ಬಿಡ್ತಾರೆ, ಅವರೆಲ್ಲ ಪತ್ರಕರ್ತರಾಗ್ಬಿಡ್ತಾರೆ. ಸ್ವಲ್ಪ ಇವೆಲ್ಲ ನೋಡ್ರೋಣ, ಯಾರು ಮಾತಾಡ್ತಿಲ್ಲ ಅಂತ ಭಾವಿಸಬೇಡಿ. ಎಲ್ರಿಗೂ ಗೊತ್ತಿರುವಂತ ವಿಚಾರ, ಜಾಸ್ತಿ ಜನ ಮಾತಾಡೋದಿಲ್ಲ. ಆದ್ರೆ ನಾವು ನಿಮ್ಮನ್ನ ನಂಬ್ಕೊಂಡೇನು ಇಲ್ಲಿ ತನಕ ಬಂದಿಲ್ಲ, ಇಲ್ಲಿ ನಂಬ್ಕೊಂಡೇ ಮುಂದಕ್ಕೆ ಹೋಗ್ತೀವಿ ಅಂತೇನಿಲ್ಲ. ನಿಮ್ಮ ಜವಾಬ್ದಾರಿ ಇದೆ, ನೀವು ಮಾಡಿ. ನಾವು ನಿಮ್ಮನ್ನು ನಂಬ್ಕೊಳ್ಳದೆ ಇದ್ರು ನಿಮ್ಮ ಕರ್ತವ್ಯ ನೀವು ಮಾಡಿದ್ರೆ ನಮಗೂ ಒಂದಷ್ಟು ಶಕ್ತಿ ಬರುತ್ತೆ. ರಾಜ್ಯದಲ್ಲಿ ಒಂದಷ್ಟು ಸಕಾರಾತ್ಮಕ ಬೆಳವಣಿಗೆಗಳು ಆದಷ್ಟು ಬೇಗ ಆಗುತ್ತೆ. ಅದರಿಂದ ನಿಮಗೂ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ. ನೀವು ಈ ಸಮಾಜದ ಭಾಗ. ನಾನು ಹೇಳಿದಂಗೆ ನೀನು ಚಂದ್ರನ ಅಂಗಳದಲ್ಲೋ ಮಂಗಳನ ಅಂಗಳದಲ್ಲೋ ಏನೋ ಬದುಕ್ತಾ ಇಲ್ಲ. ಯು ಆರ್ ನಾಟ್ ಏಲಿಯನ್ಸ್, ಯು ಆರ್ ಸಿಂಪ್ಲಿ ಮಾರ್ಟರ್ಸ್, ನಮಗೆ ಮಾರ್ಟರ್ಸ್. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು
ತಮ್ಮ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಕರ್ನಾಟಕ ಮಾತೆಗೆ ಜಯವಾಗಲಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ.